ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 481ನೇ ಕಂತಿಗೆ ನಿಮಗೆ ಸ್ವಾಗತ. NDA ಮೂರನೇ ಪಾಳಿಯ ಸರ್ಕಾರದ ಎರಡನೇ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಮೋದಿ ಸರ್ಕಾರದ ಸತತ ಮೋಸಗಳ ಬಜೆಟಿನ ಮುಂದುವರಿಕೆಯಾಗಿರೋ ಈ ಬಜೆಟಲ್ಲೂ ಕೂಡ ಅವರಿಗೆ ಗೊತ್ತಿಲ್ಲದಂತೆ ಮೋದಿ ಸರ್ಕಾರದ ನೀತಿಗಳ ಬಗೆಗಿನ ಬಹುದೊಡ್ಡ ವಿಮರ್ಶೆಯೂ ಕೂಡ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನಲ್ಲಿದೆ. ಅದೇನು ಅಂತ ಆಮೇಲೆ ಮಾತಾಡೋಣ. ಬಟ್ ಈ ಬಜೆಟಿನ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗ್ತಿರೋದೇನಪ್ಪ ಅಂತಂದರೆ, ಈ ಬಜೆಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 12 ಲಕ್ಷದ ತನಕ ವರಮಾನ ಇರುವಂತಹ ವೇತನದಾರರಿಗೆ ಯಾವುದೇ ಬಗೆಯ ಆದಾಯ ತೆರಿಗೆ ಇಲ್ಲದಿರ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ಯಾರ್ಯಾರು ಇದುವರೆ ತನಕ 12 ಲಕ್ಷದ ಆದಾಯದ ಒಳಗಡೆ ಇದ್ದವರು ಅವರ ಹತ್ರ ಏನಿಲ್ಲ ಅಂದರೂ ಕೂಡ ವರ್ಷಕ್ಕೆ 75,000ದಿಂದ 1 ಲಕ್ಷ ರೂಪಾಯಿಯಷ್ಟು ಹಣ ಉಳಿತಾಯ ಆಗುತ್ತೆ. ಆ ಹಣ ಉಳಿತಾಯ ಮಾಡೋದ್ರಿಂದ ಅವರು ಏನು ಮಾಡ್ತಾರೆ, ಖರೀದಿ ಇತ್ಯಾದಿಗಳನ್ನು ಜಾಸ್ತಿ ಮಾಡ್ತಾರೆ. ಅದು ಒಟ್ಟಾರೆ ಆರ್ಥಿಕತೆಯ ಚೇತರಿಕೆಗೆ ಸಹಾಯ ಮಾಡುತ್ತೆ. ಆ ಮೂಲಕ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅನ್ನೋ ರೀತಿಯಲ್ಲಿ ವಿಶೇಷವಾಗಿ ಮಧ್ಯಮ ವರ್ಗಕ್ಕೆ ದೊಡ್ಡ ಒಂದು ಬಹುಮಾನವನ್ನು ಕೊಟ್ಟಿದ್ದೇವೆ, ನಾವು ಯಾವತ್ತೂ ಕೂಡ ಮಧ್ಯಮ ವರ್ಗದ ಕಾಳಜಿಯನ್ನು ವಹಿಸ್ತೀವಿ ಅಂತೆಲ್ಲ ಉದ್ದಕ್ಕೂ ಸುಮಾರಷ್ಟು ಮಾತಾಡಿದ್ದಾರೆ. ಆದರೆ ಭಾಳ ಸ್ಪಷ್ಟವಾಗಿ ಗೊತ್ತಿರೋ ಹಾಗೆಯೇ ಡೆಲ್ಲಿನಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಇನ್ನೇನು 3-4 ತಿಂಗಳಲ್ಲೇ ಬಿಹಾರ್ನಲ್ಲಿ ಚುನಾವಣೆ ನಡೆಯುತ್ತೆ. ಬಿಹಾರ ರಾಜ್ಯಕ್ಕೆ ಹಲವಾರು ಯೋಜನೆಗಳನ್ನು ಪ್ರಕಟಣೆ ಮಾಡಿರೋದನ್ನು ಬಿಟ್ಟರೆ, ಹಾಗೂ ಪ್ರಧಾನವಾಗಿ ಮಧ್ಯಮ ವರ್ಗನ ಗಮನದಲ್ಲಿಟ್ಕೊಂಡು ಈ ಘೋಷಣೆಗಳನ್ನು ಮಾಡಿರೋದನ್ನು ಬಿಟ್ಟರೆ 12 ಲಕ್ಷ ವರಮಾನ ತೆರಿಗೆಯ ವಿನಾಯಿತಿ ಉಳಿದಂತೆ ಈ ಬಜೆಟ್ಟು ಈ ದೇಶ ಎದುರಿಸ್ತಿದ್ದಂಥ ಮೂಲಭೂತವಾದಂಥ ಆರ್ಥಿಕ ಸಮಸ್ಯೆಗಳಿಗೆ, ವಿಶೇಷವಾಗಿ ಈ ದೇಶದ ರೈತರು, ಬಡಜನರು, ತಳಮಧ್ಯಮ ವರ್ಗದವರು, ಸಣ್ಣ ಅತಿ ಸಣ್ಣ ಕಿರು ಉದ್ದಿಮೆಗಳನ್ನು ನಡೆಸುವಂಥವರು, ಬೀದಿ ವ್ಯಾಪಾರಿಗಳು, ಆಟೋ ರಿಕ್ಷಾ ಡ್ರೈವರ್ಗಳು, ಈ ತರಹದ ಸಣ್ಣ ಮಧ್ಯಮ ವರ್ಗದ ಜನರಿಗೆ ಏನನ್ನಾದರೂ ಕೊಟ್ಟಿದೆಯಾ? ಒಟ್ಟಾರೆ ದಿನೇ ದಿನೇ ಅವರ ಆರ್ಥಿಕತೆ ಕುಸಿತಿರುವಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಈ ಬಜೆಟ್ಟು ಆತುಕೊಳ್ಬೇಕಾಗಿದ್ದು, ಸಹಾಯ ಮಾಡಬೇಕಾಗಿದ್ದು ವರ್ಷಕ್ಕೆ 1 ಲಕ್ಷ ಆದಾಯ ಇರುವವರಿಗೆ ಹೊರತು ತಿಂಗಳಿಗೆ 1 ಲಕ್ಷ ಆದಾಯ ಇರುವವ್ರನ್ನಲ್ಲ. ವರ್ಷಕ್ಕೆ 12 ಲಕ್ಷ ಆದಾಯ ಇರೋರಿಗೆ ಆದಾಯ ತೆರಿಗೆ ವಿನಾಯಿತಿ ಅಂತಂದ್ರೆ ತಿಂಗಳಿಗೆ 1 ಲಕ್ಷ ಆಯಿತು. ಇವತ್ತು ಇದೇ ಸರ್ಕಾರದ ಅಧ್ಯಯನದ ಪ್ರಕಾರ ನಮ್ಮ ದೇಶದ ರೈತಾಪಿ ಜನರ ಸರಾಸರಿ ವಾರ್ಷಿಕ ಆದಾಯ 1 ಲಕ್ಷ. ಅದು ಕರ್ನಾಟಕದಲ್ಲಿ 1,25,000, ಪಂಜಾಬ್ನಲ್ಲಿ 2.5 ಲಕ್ಷ, ಬಿಹಾರದಲ್ಲಿ 26,000, ಸರಾಸರಿ 1 ಲಕ್ಷ. ವರ್ಷಕ್ಕೆ 1 ಲಕ್ಷ 1.5 ಲಕ್ಷ ಆದಾಯ ಇರುವಂತಹ ಈ ದೇಶದ ಒಟ್ಟು 140 ಕೋಟಿ ಜನಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ 135 ಕೋಟಿ ಜನರು 1.5ರಿಂದ 3 ಲಕ್ಷದ ಆದಾಯದ ಒಳಗಡೆ ಇರುವಂಥವ್ರು. ಅವರ ಆದಾಯವನ್ನು ಹೇಗೆ ಜಾಸ್ತಿ ಮಾಡುವುದು, ಅವರ ಬದುಕನ್ನು ಹೇಗೆ ಸುಧಾರಿಸುವುದು ಅನ್ನೋದು ಒಂದು ಜನಪರ ಸರ್ಕಾರದ ಕಾಳಜಿ ಆಗಬೇಕಾಗಿತ್ತು. ಅದರ ಬದಲಿಗೆ ಉದ್ದಕ್ಕೂ ಕೂಡ ಇವರು ಕೊಟ್ಟಿರೋದು ಬರೀ ಬಾಯಿಮಾತಿನ ಭರವಸೆಗಳನ್ನ ಬಿಟ್ಟರೆ, ಸಾರಾಂಶದಲ್ಲಿ ಯಾವುದಾದ್ರೂ ತೆರಿಗೆ ರೂಪದ ಪರಿಹಾರವೋ ಅಥವಾ ಕಾಂಕ್ರೀಟಾಗಿ ಏನಾದರೂ ಒಂದು ಪರಿಹಾರ ಅಂತ ಕೊಟ್ಟಿರೋದು ಮಧ್ಯಮ ವರ್ಗಕ್ಕೆ ಮಾತ್ರ. ಸೊ ಹೀಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಬಜೆಟ್ಟು ಸಾರಾಂಶದಲ್ಲಿ ಏನು ಹೇಳ್ತಿದೆ, ನಮ್ಮ ದೇಶದ ಆರ್ಥಿಕತೆ ಏನು ಒಂದು ವ್ಯವಸ್ಥಾಗತವಾದಂಥ ಸ್ಟ್ರಕ್ಚರಲ್ ಆದಂಥ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಿದೆ, ಅದನ್ನೇನಾದರೂ ಕೂಡ ಈ ಬಜೆಟ್ನಲ್ಲಿ ಅದಕ್ಕೆ ಪರಿಹಾರವನ್ನು ಕೊಡಲಾಗಿದೆಯಾ? ಎಲ್ಲಕ್ಕಿಂತ ಮುಖ್ಯವಾಗಿ ಈ 12 ಲಕ್ಷ ಆದಾಯ ತೆರಿಗೆ ವಿನಾಯಿತಿ ಏನಿದೆ ಅದು ಮಧ್ಯಮ ವರ್ಗಕ್ಕೆ ಏನಾದರೂ ದೊಡ್ಡ ಬಗೆಯ ಒಂದು ಪರಿಹಾರವನ್ನು ಕೊಡುತ್ತಾ, ಅಥವಾ ಅದರಿಂದ ಈ ದೇಶದ ಆರ್ಥಿಕತೆಗೆ ಏನಾದರೂ ಅನುಕೂಲ ಆಗುತ್ತಾ? ಇದನ್ನು ಹೇಳ್ತಾ ಮಿಕ್ಕಿದ್ದನ್ನು ಯಾವುದನ್ನು ಮುಚ್ಚಿಡ್ತಿದ್ದಾರೆ? ಅದೇ ರೀತಿ ಕಾಂಗ್ರೆಸ್ನಂಥ ವಿರೋಧ ಪಕ್ಷಗಳು ಇದಕ್ಕೆ ಸೂಚಿಸ್ತಿರೋ ಪರಿಹಾರಗಳು ನಿಜಕ್ಕೂ ಕೂಡ ಪರಿಹಾರವನ್ನು ಕೊಡಬಹುದಾ? ಈ ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತಿನ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಪ್ರಧಾನವಾಗಿ ಒಂದು ಆರ್ಥಿಕತೆಯ ಬಗ್ಗೆ ಮಾತಾಡಬೇಕಾದ್ರೆ, ಒಂದು ಆರ್ಥಿಕ ಅಭಿವೃದ್ಧಿಗೆ 2 ಬಗೆಯ ಮಾರ್ಗಗಳಿರ್ತವೆ. ಒಂದು, ಈ ದೇಶದ ಜನರ ಕೊಳ್ಳುವ ಶಕ್ತಿಯನ್ನು ಜಾಸ್ತಿ ಮಾಡ್ತಾ, ಅವರಿಗೆ ಆದಾಯದ ಮೂಲಗಳನ್ನು ಜಾಸ್ತಿ ಮಾಡ್ತಾ, ಅವರ ಉದ್ಯೋಗಗಳಿಗೆ ಸುಭದ್ರತೆಯನ್ನು ಕೊಡ್ತಾ, ನಿಧಾನವಾಗಿ ಅವರ ಆದಾಯವನ್ನು ಜಾಸ್ತಿ ಮಾಡ್ತಾ ಹೋದಾಗ ಅವರಲ್ಲಿ ಅತ್ಯಗತ್ಯ ವಸ್ತುಗಳನ್ನು ಖರೀದಿ ಮಾಡೋದ್ರ ಜೊತೆಗೆ ಹೆಚ್ಚುವರಿಯಾಗೂ ಖರೀದಿ ಮಾಡುವ ಸಾಮರ್ಥ್ಯ ಬರುತ್ತೆ. ಕೊಳ್ಳುವವರಿಗೆ ಖರೀದಿ ಸಾಮರ್ಥ್ಯ ಬಂದಾಗ ಮಾರುಕಟ್ಟೆಯಲ್ಲಿ ಗ್ರಾಹಕರು ಜಾಸ್ತಿಯಾಗಿ ಖರೀದಿ ಜಾಸ್ತಿ ಆಗುತ್ತೆ, ಹೆಚ್ಚು ಉತ್ಪಾದನೆ ಮಾಡಬೇಕಾಗತ್ತೆ. ಹೆಚ್ಚು ಉತ್ಪಾದನೆ ಮಾಡಬೇಕಾದಾಗ ಹೆಚ್ಚು ಫ್ಯಾಕ್ಟ್ರಿಗಳನ್ನು ಬಂಡವಾಳಶಾಹಿಗಳು ಉದ್ಯಮಶೀಲರು ಹಾಕಬೇಕಾಗುತ್ತೆ. ಅದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ. ಹೆಚ್ಚು ಉದ್ಯೋಗ ಸೃಷ್ಟಿಯಾದಾಗ ಹೆಚ್ಚು ಆದಾಯವೂ ಸೃಷ್ಟಿಯಾಗುತ್ತೆ. ಅದರಿಂದ ಒಟ್ಟಾರೆಯಾಗಿ ಒಂದು ಸಂಪನ್ನತೆ ಆರ್ಥಿಕತೆಯಲ್ಲಿ ಬರುತ್ತೆ. ಅದು ಒಂದು ರೀತಿ ಒಳಗೊಳ್ಳುವ ಆರ್ಥಿಕತೆಯಾಗಿರುತ್ತೆ. ಅಂದರೆ ಪ್ರಧಾನವಾಗಿ
ಈ ದೇಶದ ಸಾಮಾನ್ಯ ಜನರ ಆರ್ಥಿಕತೆಯನ್ನು ಸುಧಾರಿಸುತ್ತಾ ದೇಶದ ಆರ್ಥಿಕತೆಯನ್ನು ಸುಧಾರಿಸುವುದು. ಇದನ್ನು ಡಿಮಾಂಡ್ ಸೈಡ್ ಎಕನಾಮಿಕ್ಸ್ ಅಂತಾರೆ. ಅಂದರೆ ಬೇಡಿಕೆಯನ್ನು ಆರ್ಥಿಕತೆಯಲ್ಲಿ ಜಾಸ್ತಿ ಮಾಡ್ತಾ ದೇಶದ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು. ನಮ್ಮ ದೇಶದ ಸಂವಿಧಾನದ ವೆಲ್ಫೇರ್ ಸ್ಟೇಟ್ನ ಆಶಯದಲ್ಲಿ ಪ್ರಧಾನವಾಗಿ ಇರುವುದೇನಪ್ಪ ಅಂದರೆ ಸಾರಾಂಶದಲ್ಲಿ ಒಂದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್ನ ಮೂಲಭೂತ ಅಂಶಗಳಿದ್ದಾವೆ. ಅಂದರೆ ನಮ್ಮ ದೇಶದ ರೈತರು, ಕಾರ್ಮಿಕರು, ಕೂಲಿಗಳು ಇವರ ಆದಾಯವನ್ನು ಜಾಸ್ತಿ ಮಾಡ್ತಾ ನಾವು 140 ಕೋಟಿ ಜನ ಅಂತಂದರೆ ಪುಕ್ಸಟ್ಟೆ ಅಲ್ಲ, ಒಂದು ದೊಡ್ಡ ಮಾರುಕಟ್ಟೆ. ನಮ್ಮ ದೇಶದ ಜನಸಂಖ್ಯೆ ಅಮೇರಿಕಾದಕ್ಕಿಂತ ಸುಮಾರು 6 ಪಟ್ಟು ಜಾಸ್ತಿ ಇರುವಂಥದ್ದು. ಯಾವ್ಯಾವುದು ನಾವು ಅಭಿವೃದ್ಧಿ ಹೊಂದಿದ ದೇಶಗಳು ಅಂತ ಕರಿತೀವಿ ಅದರಿಂದ 3, 4, 5 ಪಟ್ಟು ಜಾಸ್ತಿ ಜನಸಂಖ್ಯೆ ಇರುವಂತಹ ದೇಶ. ಈ ದೇಶದ ಜನರೆಲ್ಲರೂ ಕೂಡ ಟೂತ್ಪೇಸ್ಟ್ನ, ಟೂತ್ಬ್ರಷ್ನ, ಸೋಪ್ನ, ಸೈಕಲ್ನ, ಸ್ಕೂಟ್ರ್ಗಳನ್ನ ಎಲ್ಲ ಖರೀದಿ ಮಾಡ್ತಾ ಹೋದರೆ ನಮ್ಮ ದೇಶದ ಆರ್ಥಿಕತೆ ಇಡೀ ಜಗತ್ತನ್ನೇ ಸುಧಾರಿಸ್ಬೋದು. ಸೊ ಈ ರೀತಿ ಒಂದು ಎಲ್ಲರನ್ನೂ ಒಳಗೊಳ್ಳುವ ಅವರ ಜೀವನ ಮಟ್ಟವನ್ನು ಸುಧಾರಿಸುತ್ತಾ ದೇಶವನ್ನು ಕಟ್ಟುವ ಬಗೆ ಏನಿದೆ ಅದು ಒಂದು ಬಗೆಯ ನಮ್ಮ ಸಂವಿಧಾನದ ಆಶಯದಲ್ಲೂ ಇರುವಂತಹ ಒಂದು ಆರ್ಥಿಕ ಅಭಿವೃದ್ಧಿಯ ನೀತಿ. ಎರಡನೇ ಬಗೆಯದೇನು, ಬಂಡವಾಳಶಾಹಿಗಳು ಹೂಡಿಕೆಯನ್ನು ಮಾಡ್ತಾರೆ. ಅವರು ಹೂಡಿಕೆಯನ್ನು ಮಾಡಿ ಕಾರ್ಖಾನೆಗಳನ್ನು ಕಟ್ಟಿದಾಗ ಅಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಉದ್ಯೋಗದಿಂದ ಆದಾಯ ಬರುತ್ತೆ. ಹೀಗಾಗಿ ದೇಶದ ಉದ್ದಿಮೆದಾರರು ಮತ್ತು ಶ್ರೀಮಂತರ ಹತ್ತಿರ ಹೆಚ್ಚಿಗೆ ಹಣವನ್ನು ಇರುವ ಥರ ಮಾಡಿಕೊಂಡು ಅವ್ರಿಗೆ ತೆರಿಗೆ ಕಡಿಮೆ ಮಾಡ್ತಾ, ಉದ್ದಿಮೆದಾರರಿಗೆ, ಬಂಡವಾಳಶಾಹಿಗಳಿಗೆ ತೆರಿಗೆ ಕಡಿಮೆ ಮಾಡಿ, ಮೇಲ್ಮಧ್ಯಮ ವರ್ಗದವರು, ಶ್ರೀಮಂತರು ಅವ್ರ ಹತ್ರ ಹೆಚ್ಚಿಗೆ ದುಡ್ಡಿರೋ ಥರ ಮಾಡಿ ಅವರು ವೆಚ್ಚವನ್ನು ಜಾಸ್ತಿ ಮಾಡ್ತಾ ಹೋದಂಗೆ, ಅವರ ಆದಾಯ ಜಾಸ್ತಿ ಆದಾಗ ಅವರು ಫ್ಯಾಕ್ಟ್ರಿಯನ್ನು ಕಟ್ತಾ ಹೋದಂಗೆ ಅದನ್ನು ಆಶ್ರಯಿಸಿ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಅವರು ಖರ್ಚು ಮಾಡ್ತಾ ಹೋದರೆ ಆ ಖರ್ಚಿನ ಸುತ್ತ ವಿರಾಮ ಆರ್ಥಿಕತೆ ಇರ್ಬೋದು, ಲೀಜರ್ ಎಕಾನಮಿ ಅಂತೀವಿ ಅದಿರ್ಬೋದು, ಟೂರಿಸಮ್ ಇರ್ಬೋದು ಇತ್ಯಾದಿಗಳು ಅದ್ರ ಸುತ್ತ ಸೃಷ್ಟಿಸ್ತಾ ಹೋಗ್ತದೆ. ಅದು ಉದ್ಯೋಗವನ್ನು ಸೃಷ್ಟಿಸುತ್ತೆ. ಹೀಗಾಗಿ ದೇಶದ ಶ್ರೀಮಂತರಲ್ಲಿ 10% ಜನರಲ್ಲಿ ಆದಾಯವನ್ನು ಜಾಸ್ತಿ ಮಾಡಿದ್ರೆ ಅದು ನಿಧಾನವಾಗಿ ತೊಟ್ಟಿಕ್ತಾ ಈ ದೇಶದ ಬಡವರೆಲ್ಲರಿಗೂ ಸಿಗುತ್ತೆ. ಆ ಮೂಲಕ ದೇಶ ಅಭಿವೃದ್ಧಿ ಆಗುತ್ತೆ ಎನ್ನುವಂಥದ್ದು ಸಪ್ಲೈ ಸೈಡ್ ಎಕನಾಮಿಕ್ಸ್. ಇದು ಪ್ರಧಾನವಾಗಿ ಬಂಡವಾಳಶಾಹಿಗಳನ್ನು ದೇಶದ ಆರ್ಥಿಕತೆಯ ಚಾಲಕ ಸ್ಥಾನದಲ್ಲಿ ಕೂಡಿಸುತ್ತೆ, ಸಾಮಾನ್ಯ ಜನರನ್ನಲ್ಲ. ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸಲ್ಲಿ ಸಾಮಾನ್ಯ ಜನರೇ ಆರ್ಥಿಕತೆಯ ಚಾಲಕ ಶಕ್ತಿ. ಅವರೇ ಚಾಲಕ ಶಕ್ತಿ ಆದಾಗ ನಿಜವಾದ ಪ್ರಜಾತಂತ್ರವು ಬಂದು ರಾಜಕೀಯ ಚಾಲಕ ಶಕ್ತಿಯು ಅವರೇ ಆಗ್ತಾರೆ. ಯಾವಾಗ ನೀವು ಉದ್ದಿಮೆದಾರರನ್ನ, ಬಂಡವಾಳಶಾಹಿಗಳನ್ನ, ಶ್ರೀಮಂತರನ್ನ, ಐಷಾರಾಮಿ ಉಪಭೋಗಗಳನ್ನು ಅನುಭವಿಸುವಂತಹ ಆದಾಯ ಇರುವಂತಹ ಮೇಲ್ಮಧ್ಯಮ ವರ್ಗದ 10% ಜನರನ್ನು ನೀವು ಚಾಲಕ ಶಕ್ತಿಯನ್ನಾಗಿ ಮಾಡ್ತೀರಿ, ರಾಜಕೀಯ ಪ್ರಜಾತಂತ್ರವು ಕೂಡ ಅವ್ರು ಹೇಳ್ದಂಗೆ ನಡೆಯುತ್ತೆ. ಇನ್ಫ್ಯಾಕ್ಟ್ 1991ರ ನಂತರ ನಮ್ಮ ದೇಶದಲ್ಲಿ ಸದ್ದಿಲ್ಲದೆ ಒಂದು ಸಂವಿಧಾನದ ವಿರುದ್ಧ ಕ್ರಾಂತಿ ಆದದ್ದು. ಆ ರೀತಿ PV ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಇಡೀ ಆರ್ಥಿಕತೆಯೇ ಉಲ್ಟಾಗಿ ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್ನ ಸಂಪೂರ್ಣವಾಗಿ ಕೈಬಿಟ್ಟು ಸಪ್ಲೈ ಸೈಡ್ ಎಕನಾಮಿಕ್ಸ್, ಬಂಡವಾಳಶಾಹಿಗಳ ಹತ್ರ ಉದ್ದಿಮೆದಾರರಿಗೆ ಎಲ್ಲ ಬಗೆಯ ಅನುಕೂಲಗಳನ್ನು ಮಾಡಿಕೊಟ್ಟು ಅವರು ಸಂಪನ್ನರಾಗ್ತಾ ದೇಶದ ಆರ್ಥಿಕತೆಯು ಸುಧಾರಿಸುವಂತಹ ತಲೆ ಕೆಳಗಿನ ನೀತಿ ಜಾರಿಗೆ ಬಂತು. ಅದಾದ ನಂತರ ಅಭಿವೃದ್ಧಿ ಯಾರ್ದಾಯಿತು? ದೇಶದ ಅಭಿವೃದ್ಧಿ ಅಂತ ಅಂದ್ಬಿಟ್ಟು ನಾವು ಮಾತಾಡ್ತೀವಿ. ಗ್ರೋತು 8% ಆಯಿತು, 7% ಆಯಿತು, 6% ಆಯಿತು ಅಂತ ಮಾತಾಡ್ತೀವಿ. ಯಾರು ಈ ಗ್ರೋತ್ನ ಚಾಲಕ ಶಕ್ತಿ ಅಂತ ನೋಡಿದ್ರೆ, ಉದಾಹರಣೆಗೆ ನಮ್ಮ ದೇಶದ ಒಟ್ಟಾರೆ GDP 350 ಲಕ್ಷ ಕೋಟಿ ಅಂತ ಹೇಳಲಾಗುತ್ತೆ, ಅದು 330 ಲಕ್ಷ ಕೋಟಿ ಸಾರಾಂಶದಲ್ಲಿ. ಈ 330 ಲಕ್ಷ ಕೋಟಿನಲ್ಲಿ ಭಾರತದ 140 ಕೋಟಿ ಜನರಲ್ಲಿ ಏನು 10% ಜನರಿದ್ದಾರೆ, 14 ಕೋಟಿಯಷ್ಟು ಜನರನ್ನು ಆರ್ಥಿಕತೆಯನ್ನು ತೆಗೆದುಬಿಟ್ರೆ ನಮ್ಮ ದೇಶದ ಉಳಿದ 85% 90% ಜನರ ಆರ್ಥಿಕತೆ ಬರೀ 145 ಕೋಟಿ. ಇದನ್ನು ಆಕ್ಸ್ಫ್ಯಾಮ್ ಇನ್ನೂ ಪ್ರತಿ ವರ್ಷ ಅವರು ಬಿಡುಗಡೆ ಮಾಡುವಂತಹ ನಮ್ಮ ದೇಶದಲ್ಲಿರುವ ಅಸಮಾನತೆ, ಸಂಪತ್ತಿನ ಅಸಮಾನತೆ, ಆದಾಯದ ಅಸಮಾನತೆ, ವರಮಾನದ ಅಸಮಾನತೆಗಳನ್ನು ಅವ್ರು ಏನು ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಹೇಳೋ ಹಾಗೆ ಈ ದೇಶದ 50% ಬಡ ಜನರು ಸಂಪತ್ತಿನ 3% ಮಾತ್ರ ಅನುಭವಿಸ್ತಾರೆ. ದೇಶದ ಸಂಪತ್ತನ್ನು 10% ಜನ 27% 35% ಸಂಪತ್ತನ್ನು ಹೊಂದಿದ್ದಾರೆ. ಅಂದರೆ ಇವರು ಚಾಲಕ ಶಕ್ತಿಯಾದಾಗ, ಇವರಿಗೆ ಪೂರಕವಾದಾಗ 10% ಶ್ರೀಮಂತರು, ಉದ್ದಿಮೆದಾರರಿಗೆ ಪೂರಕ ಆದಾಗ ತೊಟ್ಟಿಗ್ತಾ ಬರುತ್ತೆ ಅನ್ನೋದು ಸಂಪೂರ್ಣವಾಗಿ ಬದಲಾದಂಥ ಆರ್ಥಿಕತೆ. ಅದನ್ನು 91ರಿಂದ ಅನುಸರಿಸ್ತಾ ಬಂದರು. ಎಲ್ಲ ಪಕ್ಷಗಳು ಕೂಡ ಅದರಲ್ಲಿ ಶಾಮೀಲಾಗಿದ್ದರು. ವಿಶೇಷವಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕಳೆದ 11 ವರ್ಷದ ಅವಧಿಯಲ್ಲಿ ಈ ಬಗೆಯ ಶ್ರೀಮಂತರಾಗುತ್ತಾ ಅವರು ವೆಚ್ಚ ಮಾಡುತ್ತಾ ಉಳಿದವರಿಗೂ
ಅಭಿವೃದ್ಧಿ ತೊಟ್ಟಿಗ್ತಾ ಹೋಗುತ್ತೆ ಅನ್ನೋ ಸಿದ್ಧಾಂತವನ್ನು ಅತ್ಯಂತ ಉಗ್ರವಾಗಿ ಆಕ್ರಮಣಶೀಲವಾಗಿ ಈ ದೇಶದಲ್ಲಿ ಜಾರಿ ಮಾಡಿದ್ದು ನರೇಂದ್ರ ಮೋದಿಯವರು. ಹೀಗಾಗೇ ನಿಮಗೆ ಗೊತ್ತಿದೆ 2018-19ರಲ್ಲಿ ಈ ದೇಶದ ಕಾರ್ಪೊರೇಟ್ ಶಕ್ತಿಗಳಿಗೆ, ಅದರಲ್ಲಿ ಹಬ್ಬಬ್ಬ ಅಂದರೆ ಸುಮಾರು ಒಂದು 5,000 ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅನುಕೂಲ ಆಗಿರ್ಬೋದು, ಅವ್ರ ಮೇಲೆ ಹಾಕ್ತಿದ್ದಂಥ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು 35% ಇತ್ತು. ಅದನ್ನು 15% 25% ಇಳಿಸಿದ್ರು. ಅಂದರೆ ಸುಮಾರು 15% ಶ್ರೀಮಂತರ ಮೇಲೆ, ಕಾರ್ಪೊರೇಟ್ ಉದ್ಯಮಿಗಳ ಮೇಲೆ ಹಾಕ್ತಿರುವಂಥ ತೆರಿಗೆಯನ್ನು ಕಡಿಮೆ ಮಾಡಿದ್ರು. ತೆರಿಗೆ ಕಡಿಮೆ ಮಾಡುವ ಉದ್ದೇಶ ಏನಿತ್ತಪ್ಪ ಅಂತಂದರೆ, ಅವ್ರ ಹತ್ರ ಆದಾಯವನ್ನು ಉಳಿಸಿದ್ರೆ ಅದು ನಿಧಾನವಾಗಿ ಅವರು ಹೂಡಿಕೆ ಮಾಡ್ತಾರೆ. ಹೂಡಿಕೆ ಮಾಡಿದಾಗ ಉದ್ಯೋಗ ಸೃಷ್ಟಿಯಾಗಿ ದೇಶ ಅಭಿವೃದ್ಧಿ ಆಗುತ್ತೆ ಎನ್ನುವಂಥ ಗ್ರಹಿಕೆ ಅದರಿಂದ ಇರುವಂಥದ್ದು. ಅದಾದ ನಂತರದಲ್ಲಿ ಹೂಡಿಕೆ ಇದ್ದಕ್ಕಿದ್ದಾಗೆ ಕೋವಿಡ್ ಬಂತು. ಅದಾದ ನಂತರದಲ್ಲಿ ಈ ಖಾಸಗಿ ಬಂಡವಾಳಶಾಹಿಗಳು ಹೂಡಿಕೆ ಮಾಡ್ತಿಲ್ಲ ಅಂತೇಳಿ ಕಳೆದ 2 ವರ್ಷದ ಹಿಂದಿನ ಬಜೆಟ್ನಲ್ಲಿ ಮತ್ತು ಹೋದ ವರ್ಷದ ಬಜೆಟ್ನಲ್ಲೂ ಕೂಡ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಒಂದು ಮಾಡಿದ್ರು. ಪ್ರೊಡಕ್ಟಿವಿಟಿ ಲಿಂಕ್ಡ್ ಇನ್ಸೆಂಟಿವ್ಸ್. ನೀವು ನಿಮ್ಮ ಸಾಮರ್ಥ್ಯ ಏನಿದೆ ಅದಕ್ಕಿಂತ ಹೆಚ್ಚು, ಪ್ರತಿ ಮೊಬೈಲ್ ಸೆಟ್ಟು ನಾವು 100 ಉತ್ಪಾದನೆ ಮಾಡ್ತೀವಿ ಅಂದರೆ ನೀವು 101 ಉತ್ಪಾದನೆ ಮಾಡಿದ್ರೆ, ಪ್ರತಿ 1 ಸೆಟ್ ಹೆಚ್ಚಿಗೆ ಉತ್ಪಾದನೆ ಮಾಡಿದ್ರೆ ನಿಮಗೆ ಇಷ್ಟು ಬೋನಸ್ ಕೊಡ್ತೀವಿ. ಅದೊಂದು ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಯಷ್ಟು ಎತ್ತಿಟ್ರು. 20% ಏನು ಕಾರ್ಪೊರೇಟ್ ತೆರಿಗೆ ವಿನಾಯಿತಿ ಮಾಡಿದ್ರು, ಅದು 2021 ನಂತರ ಇದುವರೆ ತನಕ 4.5 ಲಕ್ಷ ಕೋಟಿಯನ್ನು ಪ್ರಧಾನವಾಗಿ ಒಂದು 5,000 ಕಾರ್ಪೊರೇಟ್ ಕಂಪನಿಗಳಿಗೆ ಬಿಟ್ಕೊಟ್ರು. ಇಷ್ಟೆಲ್ಲ ಆಗಿ ತೊಟ್ಟಿಗ್ತಾ ಅಭಿವೃದ್ಧಿ? ಏನು ಹಣ ಉಳಿತು ಈ ಶ್ರೀಮಂತರ ಹತ್ರ, ಉದ್ದಿಮೆದಾರರ ಹತ್ರ, ಅವ್ರು ಹೂಡಿಕೆ ಮಾಡಿದ್ರ? ಅದನ್ನು ತುಂಬ ಸ್ಪಷ್ಟವಾಗಿ 2022ರಲ್ಲಿ 23ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಗದರ್ಕೊಂಡು ಕಾರ್ಪೊರೇಟ್ಗಳ ಹತ್ರ ಮಾತಾಡಿದ್ರು. ನಿಮಗಿನ್ನೇನು ಮಾಡಬೇಕು, ನೀವು ಹೂಡಿಕೆ ಮಾಡಬೇಕು ಅಂತಂದರೆ ನಿಮಗೆ ಎಲ್ಲ ಬಗೆಯ ಅನುಕೂಲತೆಗಳನ್ನು ಕೊಟ್ಟರು ಕೂಡ ಖಾಸಗಿ ಬಂಡವಾಳ ಯಾಕೆ ಹೂಡಿಕೆ ಆಗ್ತಿಲ್ಲ? ಅದಕ್ಕೇನು ಮಾಡಿದ್ರು, ಸರ್ಕಾರವೇ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತು. ಸರ್ಕಾರದ ಸಂಪನ್ಮೂಲಗಳು ಸೀಮಿತವಾಗಿರ್ತದೆ. ಸರ್ಕಾರದ ಹೂಡಿಕೆಯಿಂದಲೂ ಕೂಡ ಅದು ಕೂಡ ಎಲ್ಲಿಗೆ ಹೂಡಿಕೆ ಆಯಿತು? ಕಾಂಟ್ರಾಕ್ಟ್ ಬೇಸ್ಡ್ ಹೂಡಿಕೆ. ಅದು ಇಂಡೈರೆಕ್ಟಾಗಿ ಫಲಾನುಭವಿಗಳಾಗುವಂಥದ್ದು ದೊಡ್ಡ ದೊಡ್ಡ ಶ್ರೀಮಂತ ಕಾಂಟ್ರಾಕ್ಟ್ದಾರಗಳೇ, ದೊಡ್ಡ ದೊಡ್ಡ ಹೈವೇಗಳನ್ನು ಕಟ್ಟುವಂಥದ್ದು, ಬಂದರುಗಳನ್ನು ಕಟ್ಟುವಂಥದ್ದು ಇತ್ಯಾದಿಗಳು. ಸೊ ಹೀಗಾಗಿ ಇದ್ರ ಜೊತೆಗೆ ಏನಾಯಿತು, ಇದು ಶ್ರೀಮಂತರನ್ನು ಹಾಗೂ ದೊಡ್ಡ ದೊಡ್ಡ ಉದ್ದಿಮೆದಾರರನ್ನು ಉಳಿಸುವುದಕ್ಕೆ, ಬೆಳೆಸುವುದಕ್ಕೆ ಮಾಡಿದಂಥ ಆರ್ಥಿಕ ನೀತಿಗಳು. ಬದಲಿಗೆ ಆದಾಯದ ಮೂಲ ಎಲ್ಲಿತ್ತು? ಆದಾಯದಲ್ಲಿ ಈ ದೇಶದ 85-90% ಜನ ಯಾರು ಸಾಮಾನ್ಯ ರೈತರಾಗಿದ್ದಾರೆ, ಕೂಲಿಗಳಾಗಿದ್ದಾರೆ, ಆಟೋ ಡ್ರೈವರ್ಗಳಾಗಿದ್ದಾರೆ, ಬೀದಿ ವ್ಯಾಪಾರಿಗಳಾಗಿದ್ದಾರೆ, ಇವರುಗಳಿಂದ ಹೆಚ್ಚಿಗೆ ವಸೂಲಿ ಮಾಡೋದು ಶುರುವಾಯಿತು ಇಂಡೈರೆಕ್ಟ್ ಟ್ಯಾಕ್ಸ್. ಇನ್ಫ್ಯಾಕ್ಟ್ GST ಅಂತ ನಿಮಗೆ ಗೊತ್ತಿದೆ. 2017ರಲ್ಲಿ GSTಯನ್ನು ಜಾರಿಗೆ ಮಾಡಾದಮೇಲೆ ಈ ದೇಶದ ಸಾಮಾನ್ಯ ಜನ ಮೊದಲಿಗಿಂತ ಹೆಚ್ಚಿಗೆ ತೆರಿಗೆ ಕಟ್ತಿದ್ದಾರೆ. ಅಂದರೆ ಇವತ್ತು ನಮ್ಮ ದೇಶದ ಕೇಂದ್ರ ಸರ್ಕಾರದ ಒಟ್ಟಾರೆ ಬಜೆಟ್ಟು 50 ಲಕ್ಷ ಕೋಟಿ ಅಂತಂದರೆ ಅದರಲ್ಲಿ ತೆರಿಗೆ ಆದಾಯ ಸುಮಾರು 35 ಲಕ್ಷ ಕೋಟಿ ಅಂತ ನೀವು ಇಟ್ಕೊಂಡ್ರೆ, ಅದರಲ್ಲಿ ದೊಡ್ಡ ಆದಾಯದ ಪ್ರಮಾಣ ಕಾರ್ಪೊರೇಟ್ ಶ್ರೀಮಂತರ 5,000 ಕಂಪನಿಗಳು ಲಾಭದ ಮೇಲೆ ಹಾಕಿರುವ ತೆರಿಗೆ ಪಾಲು ಬಹಳ ಕಡಿಮೆ. ನಿಮ್ಮಂಥ ಸಾಮಾನ್ಯ ಜನರು, ನಾವು ದಿನನಿತ್ಯದ ಊಟಕ್ಕೆ ಅಕ್ಕಿ ಕೊಂಡ್ಕೊಂಡ್ರು, ದಿನನಿತ್ಯದ ಊಟಕ್ಕೆ ನಾವು ಸಣ್ಣ ಪುಟ್ಟ ತರಕಾರಿಗಳು ಕೊಂಡ್ಕೊಂಡ್ರು, ಏನು ನನ್ನ ಆದಾಯದ ಹಂಗೆ ನೋಡೋದಾದರೆ ಒಬ್ಬ ಕೂಲಿಗಾರ 200 ರೂಪಾಯಿ ಅವನಿಗೆ ಕೂಲಿ ಬಂತು ಅಂತಂದರೆ 200 ರೂಪಾಯಿನೂ ಕೂಡ ಮಾರ್ಕೆಟ್ನಲ್ಲಿ ಅವನು ಕೊಂಡ್ಕೋಬೇಕು. 18% ಸರಾಸರಿ ತೆರಿಗೆ ಅಂತ ನೀವು ಹಿಡಿದ್ರೆ 200 ರೂಪಾಯಿ ಅವನು ಕೂಲಿ ಕೊಟ್ಟರೆ 36 ರೂಪಾಯಿ ವಾಪಸ್ ಅವನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕಟ್ಟಿರ್ತಾನೆ, ಅವರು ಅಥವಾ ಅವಳು. ಸೊ ಈ ರೀತಿ ಸಾಮಾನ್ಯ ಜನ ಕಟ್ಟುವ ತೆರಿಗೆ ಪಾಲು ಜಾಸ್ತಿ ಆಗೋಗಿದೆ, ಶ್ರೀಮಂತರು ಕಟ್ಟುವ ತೆರಿಗೆ ಪಾಲು ಕಡಿಮೆ ಆಗಿದೆ. ಅಂದರೆ ಸಾಮಾನ್ಯರ ಮೇಲೆ ಹೊರೆ ಜಾಸ್ತಿ ಆಗಿದೆ, ಶ್ರೀಮಂತರ ಮೇಲೆ ಹೊರೆ ಕಮ್ಮಿ ಮಾಡಿದ್ರು ಕೂಡ ಅವ್ರು ಹೂಡಿಕೆ ಮಾಡ್ತಿಲ್ಲ. ಇದು ನಿಧಾನಕ್ಕೆ ಆರ್ಥಿಕತೆಯಲ್ಲಿ ಏನು ಮಾಡಿದೆ, ಬೇಡಿಕೆಯನ್ನು ಕಡಿಮೆ ಮಾಡಿದೆ. ಅಂದರೆ ಸಾಮಾನ್ಯ ಜನರು, ಈ ದೇಶದ 135 ಕೋಟಿ ಜನ ಕೊಂಡ್ಕೊಳ್ಳೋದನ್ನು ಕಡಿಮೆ ಮಾಡ್ತಿದ್ದಾರೆ. ಯಾಕಂದರೆ ಆದಾಯ ಕಡಿಮೆ ಇದೆ. ಅವರ ಆದಾಯ ಜಾಸ್ತಿ ಮಾಡುವಂತಹ ಎಲ್ಲ ಯೋಜನೆಗಳನ್ನು ಕೂಡ ನಿಧಾನಕ್ಕೆ ಅದಕ್ಕೆ ಹಣ ಕಡಿಮೆ ಮಾಡ್ತಿದ್ದಾರೆ, ರದ್ದು ಮಾಡ್ತಿದ್ದಾರೆ. ಬೇಡಿಕೆ ಕಡಿಮೆ ಆಗ್ತಿರೋದ್ರಿಂದ ಏನಾಗ್ತಿದೆ, ಸೈಕಲ್ ಜಾಸ್ತಿ ಕೊಂಡ್ಕೊಳ್ತೀವಿ, 2 ವೀಲರ್ ಜಾಸ್ತಿ ಕೊಂಡ್ಕೊತೀವಿ, ಅಷ್ಟು ಆದಾಯ ಇದೆ ಅಂತಂದರೆ 2 ವೀಲರ್ ಪ್ರೊಡಕ್ಷನ್ ಕಂಪ್ನಿಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತಿತ್ತು. ಅಷ್ಟು ಇಲ್ಲ, ಆದಾಯವೇ ಇಲ್ಲ ಅಂತಾದಾಗ ಅಷ್ಟು ಕೊಂಡ್ಕೊಳ್ಳೋದು ಇಲ್ಲ. ಹೀಗಾಗಿ ಉತ್ಪಾದನೆ ಮಾಡೋರು ಉತ್ಪಾದನೆಯನ್ನು ನಿಲ್ಲಿಸ್ತಿದ್ದಾರೆ. ಈ ದೇಶದ ಒಟ್ಟಾರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳದ್ದು ನೀವು ಲೆಕ್ಕ ತೆಗೆದು ನೋಡಿದ್ರೆ ಅವರ ಎಷ್ಟು ಸಾಮರ್ಥ್ಯದ ಫ್ಯಾಕ್ಟ್ರಿಗಳಿದ್ದಾವೆ, ಆದರೆ 60%-70% ಮಾತ್ರ ಅವರು
ಉತ್ಪಾದನೆ ಮಾಡ್ತಾ ಇರೋದು. ಯಾಕಂದರೆ ಅಷ್ಟಕ್ಕೆ ಬೇಡಿಕೆನೇ ಇಲ್ಲ, 60% ಉತ್ಪಾದನೆಗೆ ಬೇಡಿಕೆ ಇಲ್ಲ, ಯಾಕಂದರೆ ಆದಾಯ ಇಲ್ಲ ಸಾಮಾನ್ಯ ಜನರಿಗೆ ಅಂತಾದಾಗ ಇನ್ನು ಹೊಸ ಫ್ಯಾಕ್ಟ್ರಿ ಎಲ್ಲಿಂದ ಮಾಡ್ತಾರೆ ಅವರು? ಅಷ್ಟು ಮಾತ್ರ ಅಲ್ಲ, ಇದ್ರ ಜೊತೆಗೆ ನಮ್ಮ ದೇಶದ ಉದ್ದಿಮೆದಾರರು ಎಂತಹ ಕ್ರೂರಿಗಳು, ನರಭಕ್ಷಕರು ಅಂತಂದರೆ, ಕಳೆದ 4-5 ವರ್ಷದ ಇತಿಹಾಸವನ್ನು ನೀವು ನೋಡಿದ್ರೆ ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳ ಲಾಭದ ಪ್ರಮಾಣ 3-4 ಪಟ್ಟು ಜಾಸ್ತಿ ಆಗಿದೆ. ಆದರೆ ತಮ್ಮದೇ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವ ಕೂಲಿಕಾರರಿಗೆ ಕೊಡುವಂತಹ ನೈಜ ವೇತನ ಅಷ್ಟೇ ಉಳ್ಕೊಂಡಿದೆ. ಒಂದು ಕಡೆ ಆ L&T ಚೇರ್ಮನ್ನು 90 ಗಂಟೆ ಕೆಲಸ ಮಾಡಿ, ನಾರಾಯಣ ಮೂರ್ತಿ 70 ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅವರುಗಳು 50 ಕೋಟಿ ಮನೆ 70 ಕೋಟಿ ಮನೆ ಮಾಡ್ತಾರೆ. ಉದಾಹರಣೆಗೆ L&T ಚೇರ್ಮನ್ಗೆ 52 ಕೋಟಿ ರೂಪಾಯಿ ವಾರ್ಷಿಕವಾದಂಥ ಆತನಿಗೆ ಬೇರೆ ಬೇರೆ ರೂಪದಲ್ಲಿ ಸಿಗುವಂತಹ ಒಟ್ಟಾರೆ ಆದಾಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋದಕ್ಕೆ. ಅದು ಅದೇ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗಿಂತ 532 ಪಟ್ಟು ಜಾಸ್ತಿ. ಈ ಕಾರ್ಮಿಕರ ವೇತನ ಹೋದ ವರ್ಷ 100 ರೂಪಾಯಿ ಇದ್ದರೆ ಈ ವರ್ಷ 102 ರೂಪಾಯಿ ಆಗಿರುತ್ತೆ. ಆದರೆ ಹಣದುಬ್ಬರ 106%, ಅಂದರೆ 102 ರೂಪಾಯಿ ಆಗಿದ್ದರೂ ಕೂಡ ನಿಮಗೆ 100 ರೂಪಾಯಿಗೆ ಎಷ್ಟು ಸಿಗ್ತಿತ್ತು? 106 ರೂಪಾಯಿ ಕೊಟ್ಟರು ಮಾತ್ರ 100 ರೂಪಾಯಿಗೆ ಏನು ಸಿಗ್ತಿತ್ತೋ ಅದು ಸಿಗೋದು. 102 ರೂಪಾಯಿ ಮಾತ್ರ ನಿಮ್ಮ ಸಂಬಳ ಆಗಿರೋದ್ರಿಂದ ನೈಜ ವೇತನ ಹೋದ ವರ್ಷಕ್ಕಿಂತ ಕಡಿಮೆ ಆಗಿದೆ ಅಂತ ಅರ್ಥ. ಹೆಸರಿಗೆ 2 ರೂಪಾಯಿ ಜಾಸ್ತಿ ಆಗಿದೆ, ಆದರೆ ಹಣದುಬ್ಬರ 6 ರೂಪಾಯಿ ಜಾಸ್ತಿ ಆಗಿದೆ. ಹೀಗಾಗಿ ನಮ್ಮ ದೇಶದ ಬಂಡವಾಳಶಾಹಿ ವ್ಯವಸ್ಥೆನವರು, ದೊಡ್ಡ ದೊಡ್ಡ ಉದ್ದಿಮೆದಾರರು ಸರ್ಕಾರ ಕೊಡುವಂತಹ ಲಾಭವನ್ನು ಪಡ್ಕೊಂಡ್ರೆ ಹೊರತು ಅದನ್ನು ಹೂಡಿಕೆ ಮಾಡಲಿಲ್ಲ. ತೊಟ್ಟಿಕ್ಕದಿರಲಿ, ಅಲ್ಲೇ ಗಟ್ಟಿಯಾಗಿ ಮೇಲಕ್ಕೆ ನಿಂತೋಗಿದೆ. ಹೀಗಾಗಿ ನಮ್ಮ ದೇಶದ ಅಭಿವೃದ್ಧಿ ಹೆಚ್ಚು ಕಡಿಮೆ ಸ್ಥಗಿತಗೊಂಡಿದೆ. ಈಗ ಅದಕ್ಕೆ ಬೇಡಿಕೆಯನ್ನು ಚೇತರಿಸೋ ಥರ ಮಾಡಬೇಕು ಅಂಥೇಳಿ ಮಧ್ಯಮ ವರ್ಗದವರಿಗೆ ನಾವು ರಿಯಾಯಿತಿ ಕೊಡ್ತೀವಿ ಅಂತ 12 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. ಅದಕ್ಕೆ ಬರೋಣ. ಆ ವಿಷಯ ಏನು ಅನ್ನೋದಕ್ಕೆ ಬರೋದಕ್ಕೆ ಮುಂಚೆ ಹೆಂಗೆ ಈ ನೀತಿಗಳು ತಪ್ಪಾಗಿದೆ ಅಂತ ಪರೋಕ್ಷವಾಗಿ ನಿರ್ಮಲಕ್ಕನ ಬಜೆಟ್ಟೇ ಹೇಳುತ್ತೆ. ಮೋದಿ ಸರ್ಕಾರವೇ ಈ ದೇಶದ, ಫಸ್ಟ್ ಆಫ್ ಆಲ್ ಈ ದೇಶದ ಆರ್ಥಿಕ ಪ್ರಗತಿ ಆಗ್ತಾ ಇಲ್ಲ. ಆರ್ಥಿಕ ಪ್ರಗತಿ ಆಗ್ತಾ ಇಲ್ವ ಅನ್ನೋದಕ್ಕೆ ಯಾವುದು ಮಾನದಂಡ? GDP ಅಭಿವೃದ್ಧಿ ದರ ಏನು ಅಂತಂದ್ಬಿಟ್ಟು ಒಂದು ಮಾನದಂಡವನ್ನು ಇಟ್ಕೊಳ್ತಾರೆ. ಹಾಗೆ ನೋಡಿದ್ರೆ GDP ಅಭಿವೃದ್ಧಿ ದರ ಅನ್ನುವಂಥದ್ದು ಯಾವ ಕಾರಣಕ್ಕೂ ಕೂಡ ಒಂದು ದೇಶದ ಸಮಗ್ರ ಅಭಿವೃದ್ಧಿಯನ್ನು ಸೂಚಿಸೋದಿಲ್ಲ. ಯಾಕಂದರೆ ನಮ್ಮ ಭಾರತದ ಆರ್ಥಿಕತೆಯಲ್ಲಿ 44% ಅಸಂಘಟಿತ ಕ್ಷೇತ್ರ ಇದೆ. 95% ಕಾರ್ಮಿಕರು ಇರೋದು ಅಸಂಘಟಿತ ಕ್ಷೇತ್ರದಲ್ಲಿ, ಅದು ಬೇರೆ ಪ್ರಶ್ನೆ. ಈ GDP ಅನ್ನೋದು ಪ್ರಧಾನವಾಗಿ ಸಂಘಟಿತ ಕ್ಷೇತ್ರದನ್ನು ತೋರಿಸುತ್ತೆ ಹೊರತು ಅಸಂಘಟಿತ ಕ್ಷೇತ್ರದಲ್ಲಿ ಬಿಕ್ಕಟ್ಟಿರುವಂಥದ್ದು ಮತ್ತೊಂದನ್ನು ತೋರಿಸೋದಿಲ್ಲ. ಮತ್ತು ಶ್ರೀಮಂತರಿಗೆ 1,000 ರೂಪಾಯಿ, ನನಗೆ 100 ರೂಪಾಯಿ, ಇಬ್ಬರಿಗೂ ಸೇರಿ 1,100 ಅಂತ ಲೆಕ್ಕಾಚಾರ ಹಾಕ್ಬಿಟ್ಟು ನಮ್ಮ ಸರಾಸರಿ ಆದಾಯ ಇಬ್ಬರಿಗೂ 550 ಅಂತ ಲೆಕ್ಕಾಚಾರ ಹಾಕಿದ್ರೆ ಅದರಲ್ಲಿ ಏನೂ ಕೂಡ ಸತ್ಯದ ಬಿಂಬ ಇರೋದಿಲ್ಲ. ಹಂಗೆ ನೋಡೋದಾದರೆ ಈ ಅಭಿವೃದ್ಧಿಗೆ ಚಾಲಕ ಶಕ್ತಿ ನಾನು ಆಗಲೇ ಹೇಳಿದಾಗೆ 10% ಜನರ ಆರ್ಥಿಕತೆ ಏನಿದೆ, ಅವರ ಐಷಾರಾಮ ಏನಿದೆ, ಅದನ್ನು ಆಧರಿಸಿ ಈ ದೇಶದಲ್ಲಿ ಉತ್ಪಾದನೆ ಆಗ್ತಿದೆ ಹೊರತು ಇನ್ನು ಉಳಿದ 90% ಜನರ ಆರ್ಥಿಕತೆ ದಿಕ್ಕಾಪಾಲಾಗೋಗಿದೆ. ಅದು ನಮ್ಮ GDP ಅಭಿವೃದ್ಧಿಗತಿನಲ್ಲಿ ಸರ್ಕಾರ ಹೇಳೋದ್ರಲ್ಲಿ ಗೊತ್ತಾಗೋದಿಲ್ಲ. ಆದರೂ ಲೆಕ್ಕಾಚಾರಕ್ಕೆ GDP ಅಂತಲೇ ಇಟ್ಕೊಳ್ಳಿ, ಇದಾದರೂ ಅಭಿವೃದ್ಧಿ ಆಗ್ತಿದೆಯಾ? ಇನ್ಫ್ಯಾಕ್ಟ್ ಈ ಬಜೆಟಲ್ಲಿ ನಿರ್ಮಲಕ್ಕನವರು ಕೊಟ್ಟಿರೋಂಥ ಅಂಕಿಅಂಶಗಳನ್ನೇ ನೋಡಿದ್ರೆ ಹೋದ ವರ್ಷ ನಮ್ಮ ದೇಶದ GDP ಅಭಿವೃದ್ಧಿಯ ಗತಿ 7% 7.25% ಅಂತ ದೊಡ್ಡ ದೊಡ್ಡ ಬುರುಡೆ ಬಿಟ್ಟರು. ಇವತ್ತು ಇದೇ ಸರ್ಕಾರ ಹೇಳ್ತಿದೆ ಹೋದ ವರ್ಷ ನಮ್ಮ ಸರಾಸರಿ ಬೆಳೆದಿರೋದು ಎಷ್ಟಪ್ಪ ಅಂತಂದರೆ 6.4% ಮಾತ್ರ. 7.5%, 6.4%. ಅಂದರೆ ಸರ್ಕಾರ ಅನ್ಕೊಂಡಿರುವ ರೀತಿಯಲ್ಲೇ ಅಭಿವೃದ್ಧಿ ಆಗ್ತಿಲ್ಲ ಅಂತ ಒಪ್ಕೊಳ್ತಾ ಇದ್ದಾರೆ. ಸರಿ, ಮುಂದಿನ ವರ್ಷಕ್ಕಾದರೂ ಒಂದು ಪ್ರೊಜೆಕ್ಷನ್ ಇಡ್ತಾರಲ್ಲ, ಉದಾಹರಣೆಗೆ ಬಜೆಟ್ ಅಂದ್ರೇನು, ಒಂದು ಅಂದಾಜು. ಇಷ್ಟೊಂದೆಲ್ಲ ವಹಿವಾಟು ನಡೀತಾ ಇದೆ, ಮುಂದಿನ ವರ್ಷ ಒಂದು 6% ಜಾಸ್ತಿ ಆಗುತ್ತೆ ಅಂದರೆ ಇಷ್ಟು 6% ವಹಿವಾಟು ಆದರೆ ನಮಗೆ ತೆರಿಗೆ ಎಷ್ಟು ಬರುತ್ತೆ, ಈ ತೆರಿಗೆನಲ್ಲಿ ಇದಕ್ಕೆ ಇಷ್ಟು ಖರ್ಚು ಮಾಡ್ತೀವಿ ಅಂತ. ಇದು ಊಹೆ, ಅಂದಾಜು. ಸೊ ಅಂದಾಜು ಮಾಡಬೇಕಾದ್ರೆ ಆ ಅಂದಾಜಿಗೆ ನಿಮಗೆ ನೀವು ಪರಿಗಣಿಸಬೇಕಾಗಿರೋ ಘಟಕಗಳೇನು, ಕೈಗಾರಿಕೆಗಳಲ್ಲಿ ಎಷ್ಟು ಉತ್ಪಾದನೆ ಆಗ್ತಿದೆ, ಎಷ್ಟು ಬೇಡಿಕೆ ಇದೆ, ಸಾಮರ್ಥ್ಯ ಎಷ್ಟಿದೆ, ಕೊಂಡ್ಕೊಳ್ಳೋರು ಎಷ್ಟು ಕೊಂಡ್ಕೊತಿದ್ದಾರೆ, ಆದಾಯ ಎಷ್ಟಿದೆ, ಇವನ್ನೆಲ್ಲ ಹಾಕ್ಬಿಟ್ಟು ಒಂದು ಅಂದಾಜಿಗೆ ಬರ್ತೀರಿ. ಆ ಅಂದಾಜು ಏನು ಹೇಳ್ತಿದೆ? ಅದೂ ಕೂಡ ಮುಂದಿನ ವರ್ಷ 6.4% ಜಾಸ್ತಿ ಇಲ್ಲ. ಬಾಯಿ ಬಿಟ್ಟರೆ ಬೊಗಳೆ ಏನು ಹೇಳ್ತೀವಿ, ನಮ್ಮದು ಇನ್ನೇನು ಕೆಲವೇ ವರ್ಷಗಳಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತೀವಿ, 2047ಕ್ಕೆ ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗ್ಬಿಡ್ತೀವಿ, ನರೇಂದ್ರ ಮೋದಿ ಅವರೇ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರೆ ಅಂತ ಹೇಳ್ತಾರೆ. ಆದರೆ ಸರ್ಕಾರದ ಆರ್ಥಿಕ ಸಲಹೆಗಾರರು ಅವರುಗಳೇ ಹೇಳೋದೇನು, ನಾವು ಆ ರೀತಿ ಅಭಿವೃದ್ಧಿ ಹೊಂದಿದ ದೇಶ ಆಗಲಿ 3ನೇ
ಅಭಿವೃದ್ಧಿಯಿಂದ ಹೊಂದಿದ ದೇಶ ಆಗಬೇಕಂದ್ರೂ ಕೂಡ ಮೊದಲನೇದು ಅಮೇರಿಕಾ, ಅದರದ್ದು ಸುಮಾರು ಇವತ್ತಿಗೆ $35 ಟ್ರಿಲಿಯನ್ ಅಷ್ಟು ಅವರು GDP. ನೆಕ್ಸ್ಟು ಚೈನಾ ಹೆಚ್ಚು ಕಡಿಮೆ $21 ಟ್ರಿಲಿಯನ್ ಇದೆ. ಅದನ್ನು ಬಿಟ್ಟರೆ ನಾವು ಎಷ್ಟು ದೂರದಲ್ಲಿದ್ದೀವಿ ಅಂದರೆ ನಮ್ಮದು ಬರೀ $3.5 ಟ್ರಿಲಿಯನ್ ಅಷ್ಟೇ. ಮತ್ತು ಈ ಬಗೆಯ ವೇಗದ ಕುಸಿತ ಇತ್ತು ಅಂತಂದರೆ ಅಮೇರಿಕಾದ ಬಿಡಿ, ಚೈನಾದ ಕಾಲು ಭಾಗವು ನಾವು ಆಗಕ್ಕೆ ಸಾಧ್ಯ ಇಲ್ಲ. ಹಂಗಾಗಬೇಕು ಅಂದರೆ ಈ GDP ಅನ್ನೋದು ಒಂದು ರೀತಿಯಾದಂಥ ಇರೋದನ್ನೆಲ್ಲವನ್ನು ಕಬಳಿಸಿ ಬೆಳೆಯುವಂತಹ ಬಂಡವಾಳಶಾಹಿ ಅಭಿವೃದ್ಧಿ ಮಾದರಿ. ಇದರಿಂದ ಯಾವುದೇ ಬಗೆಯ ಜಗತ್ತು ಉಳಿಯೋದಿಲ್ಲ, ಅದು ಬೇರೆ ಪ್ರಶ್ನೆ. ನಾವು ಅಮೇರಿಕಾ ಆಗಬೇಕಾ, ನಾವು ಚೈನಾ ಆಗಬೇಕಾ, ಅದು ಒಂದು ತುಂಬ ಮೂಲಭೂತವಾದ ಪ್ರಶ್ನೆ. ಸರ್ಕಾರ ಹೇಳ್ತಿರೋ ಅಂಕಿಅಂಶನೇ ಇಟ್ಕೊಂಡು ನೀವು ಚರ್ಚೆ ಮಾಡಿದ್ರೂ ಕೂಡ ಮುಂದಿನ ಕನಿಷ್ಠ 20 ವರ್ಷ ನಮ್ಮ ದೇಶದ GDPಯ ಸರಾಸರಿ ವೇಗದ ಅಭಿವೃದ್ಧಿ 8% ಇದ್ದರೆ ಮಾತ್ರ 2047ಕ್ಕೆ ನಾವು 3ನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತೀವಿ. ಆದರೆ ನಮ್ಮದು 8% ಆಗೋದಿರಲಿ, 6%. ಆ್ಯಕ್ಚುಲಿ 6% ಅಲ್ಲ. ನೀವು ಇನ್ಫ್ಲೇಷನ್ನ ಗಮನದಲ್ಲಿ ಇಟ್ಕೊಂಡ್ರೆ, ಅಸಂಘಟಿತ ಕ್ಷೇತ್ರದಲ್ಲಿರುವಂಥ ಬಿಕ್ಕಟ್ಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ಬಹುಪಾಲು ಪರಿಣಿತರು, ಪ್ರೊಫೆಸರ್ ಅರುಣ್ ಕುಮಾರ್ ಅಂತ, ಅಮರ್ತ್ಯ ಸೇನ್ ಅಂತಹ ದೊಡ್ಡ ದೊಡ್ಡ ಪರಿಣಿತರು ಹೇಳೋದು ಸಾರಾಂಶದಲ್ಲಿ ನಮ್ಮ ಅಭಿವೃದ್ಧಿಯ ಗತಿ ಇರೋದು 1.5% ಮಾತ್ರ. ಇನ್ನೂ ಕೆಲವರು ಅಸಂಘಟಿತ ಕ್ಷೇತ್ರದಲ್ಲಿರೋ ಬಿಕ್ಕಟ್ಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ಗ್ರೋತ್ ರೇಟು 0.2% ಮಾತ್ರ. 6, 5 ಇವೆಲ್ಲ ಯಾರ್ಯಾರು ಯಾವ್ಯಾವುದನ್ನು ಮಾನದಂಡ ಇಟ್ಕೊಂಡು ಹೇಳ್ತಾರೆ ಅಂತೇಳಿ ಸರ್ಕಾರದ ಮಾನದಂಡದಲ್ಲೂ ಕೂಡ ನಮ್ಮ ಅಭಿವೃದ್ಧಿ ವೇಗವಾಗಿಲ್ಲ, ಕುಂಠಿತವಾಗಿದೆ ಅಂತ ಪರೋಕ್ಷವಾಗಿ ನಿರ್ಮಲಕ್ಕನ ಬಜೆಟ್ಟೇ ಒಪ್ಕೊಳ್ಳುತ್ತೆ. ಇದು ಮೊದಲನೇ ವಿಷಯ. ಎರಡನೇದು, ಕುಂಠಿತವಾಗುವುದಕ್ಕೆ ಕಾರಣವೇನು, ಏನು ನೀತಿಗಳು? ಇನ್ಫ್ಯಾಕ್ಟ್ 11 ವರ್ಷದ ಇವರ ಅರುಣ್ ಜೇಟ್ಲಿ ಅವರು 4 ವರ್ಷಗಳ ಕಾಲ ಅವರು ಹಣಕಾಸು ಮಂತ್ರಿಯಾಗಿ ಹೇಳಿದ್ರು. ಅದಾದಮೇಲೆ ನಿರ್ಮಲಕ್ಕಂದು ಇದು 7-8ನೇ ವರ್ಷದ ಬಜೆಟ್ ಮಂಡನೆ. ನೀವು ಅದರಲ್ಲಿ ನೋಡಿದ್ರೆ ಈ ಬಜೆಟ್ಟಿನಲ್ಲಿ ಪ್ರಧಾನವಾಗಿ ಡೆಮಾಗ್ರಫಿ ಮತ್ತು ಡಿಮ್ಯಾಂಡ್ ಅನ್ನೋ ಪದವನ್ನು ಬಳಸಿದ್ದಾರೆ. ಹೋದ ವರ್ಷ ಎಂಪ್ಲಾಯ್ಮೆಂಟ್ ಅಂತೆಲ್ಲ ಸಿಕ್ಕಾಪಟ್ಟೆ ಭಜನೆ ಮಾಡಿದ್ರು. ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ನಿರುದ್ಯೋಗ ಅನ್ನೋದು ತುಂಬ ದೊಡ್ಡ ಸಮಸ್ಯೆಯಾಗಿ ಭಾರತಕ್ಕೆ ಎದುರು ಬಂದಿದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಯುವಕರಾಗಿರುವ ದೇಶ ಭಾರತದಲ್ಲಿ. ಸೊ ಇವತ್ತು ಅದು ನಮಗೆ ದೊಡ್ಡ ಅನುಕೂಲದ ಅಂಶ. ಈ ಯುವಕರಿಗೆ ಕೈತುಂಬ ಉದ್ಯೋಗ ಕೊಟ್ಟರೆ ಭಾರತ ವೇಗವಾಗಿ ಅಭಿವೃದ್ಧಿಯಾಗುತ್ತೆ. ನಮ್ಮ ಭಾರತ ಯುವಕರ ಭಾರತವಾಗಿ ಇನ್ನೊಂದು 20-30 ವರ್ಷ ಉಳ್ಕೋಬೋದಷ್ಟೇ. ಆ ಕಾಲಘಟ್ಟದ ಒಳಗಡೆ 16ರಿಂದ 60 ವರ್ಷದ ಒಳಗಡೆ ಇರುವ ಯುವಕರಿಗೆಲ್ಲ ಕೈತುಂಬ ಕೆಲಸ ಕೊಡುವಂತಹ ಆರ್ಥಿಕತೆಯನ್ನು ನಾವು ಸೃಷ್ಟಿಸಬೇಕು. ಆದರೆ ವಿಷಯ ಇಷ್ಟೆಲ್ಲ ಹೇಳಿಬಿಟ್ಟು ಅನುಸರಿಸಿದ್ದೇನು, ಉದ್ಯೋಗ ಕೊಡುವಂತಹದ್ದಲ್ಲ. ಉದ್ಯೋಗ ಎಲ್ಲಿ ಸಿಗುತ್ತೆ? ವಿಶೇಷವಾಗಿ ಉದ್ಯೋಗ ಇವತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ತಿರೋದು ಅಸಂಘಟಿತ ಕ್ಷೇತ್ರ. ಕಿರು, ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ MSME ಅಂತ ಏನು ಕರಿತೀವಿ, ಆ ಕ್ಷೇತ್ರದಲ್ಲಿ ಸೃಷ್ಟಿಯಾಗುತ್ತೆ. MSMEನಲ್ಲಿ ಕಿರು, ಮೈಕ್ರೋ ಅದು 97 ಕೋಟಿ, ಅದು 5 ಕೋಟಿ, ಮಿಕ್ಕಿದ್ದು 5 ಲಕ್ಷ, ಮಧ್ಯಮ ಗಾತ್ರದ್ದು 50,000 ಈ ಪ್ರಮಾಣದಲ್ಲಿದೆ. ಅಂದರೆ 97% MSMEನಲ್ಲಿರುವಂಥದ್ದು ಕಿರು, ಅದು ಸರಾಸರಿ 2 ಮಾತ್ರ ಕೆಲಸ ಕೊಡುತ್ತೆ. ಈ ಕ್ಷೇತ್ರಕ್ಕೆ ಪೂರಕವಾಗಿ ನೀವು ಉತ್ತೇಜನವನ್ನು ಕೊಟ್ಟರೆ ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಗುತ್ತೆ. ಅದೇ ರೀತಿ ಅತಿ ಹೆಚ್ಚು ಉದ್ಯೋಗವನ್ನು ಅದನ್ನು ಬಿಟ್ಟರೆ ಸೃಷ್ಟಿ ಮಾಡ್ತಿರೋದು ಕೃಷಿ ಬಿಕ್ಕಟ್ಟು ನೀವು ಕಡಿಮೆ ಮಾಡಿದ್ರೆ ಅಲ್ಲಿ ಉದ್ಯೋಗ ಇರೋದಾದರೂ ಉಳ್ಕೊಳ್ಳುತ್ತೆ. ಆದರೆ ಇಡೀ 10 ವರ್ಷದಲ್ಲಿ ಉದಾಹರಣೆಗೆ ಕೃಷಿಗೆ ಸಂಬಂಧಪಟ್ಟಂತೆ ಲಾಭದಾಯಕವಾದಂಥ ಬೆಲೆ ಎಲ್ಲ ವೈಜ್ಞಾನಿಕ ಬೆಲೆ ಕೊಡಿ ಅಂತ ಅಂದ್ಬಿಟ್ಟು ರೈತರು ಒಂದೇ ಸಮನೆ ಹೋರಾಟ ಮಾಡ್ತಿದ್ದಾರೆ. MSPಯ ಬಗ್ಗೆ ಮಾತೇ ಇಲ್ಲ. ಈ ಬಜೆಟಲ್ಲೂ ಮಾತಿಲ್ಲ, ಹೋದ ವರ್ಷದಲ್ಲೂ ಮಾತಿಲ್ಲ, ಹೋದ ಬಜೆಟಲ್ಲೂ ಮಾತಿರಲಿಲ್ಲ. ಎಂಪ್ಲಾಯ್ಮೆಂಟ್ ಬಗ್ಗೆ ಹೋದ ವರ್ಷ ಅದನ್ನು ಒಪ್ಕೊಂಡ್ರು, ಹೌದು ನಿರುದ್ಯೋಗ ಸಮಸ್ಯೆ ಅಂತೇಳಿ. ಅದಕ್ಕೆ ಅಪ್ರೆಂಟಿಸ್ಶಿಪ್ಪು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಗಳಿಗೆ ನಾವೆಲ್ಲ ಅವಕಾಶ ಮಾಡಿಕೊಡ್ತೀವಿ, ನಾವೇ ಸುಮಾರು ₹1,00,000 ಕೋಟಿ ಖರ್ಚು ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಈ ಸತಿ ಬಜೆಟಲ್ಲಿ, ಹೋದ ಬಜೆಟಲ್ಲಿ ನೀವು ಶುರು ಮಾಡಿದಂಥ ಎಂಪ್ಲಾಯ್ಮೆಂಟ್ ಸ್ಕೀಮ್ ಏನಾಯಿತು ಅನ್ನೋದಕ್ಕೆ ಬಗ್ಗೆ ಒಂದೇ ಒಂದು ಅಂಕಿಅಂಶ ಇಲ್ಲ. ಅದಕ್ಕೂ ಮುಖ್ಯವಾಗಿ ಎಂಪ್ಲಾಯ್ಮೆಂಟ್ ಅನ್ನೋ ಪದವೇ ಈ ಬಜೆಟ್ನಲ್ಲಿ ಕಾಣ್ತಿಲ್ಲ. ಈ ಬಜೆಟಲ್ಲಿ ಫಸ್ಟ್ ಟೈಮ್ ಡೆಮಾಕ್ರಸಿ ಮತ್ತು ಡಿಮ್ಯಾಂಡ್ ಅನ್ನೋ ಪದ ಬಳಸಿದ್ದಾರೆ. ಡಿಮ್ಯಾಂಡ್, ಬೇಡಿಕೆ ಜಾಸ್ತಿ ಮಾಡಬೇಕು. ಇದುವರೆಗೆ ತನಕ ಬೇಡಿಕೆಯ ಬಗ್ಗೆ ಈ ಸರ್ಕಾರಕ್ಕೆ ಗಮನವೇ ಇರಲಿಲ್ಲ. ಈಗ ಬೇಡಿಕೆ ಇಲ್ಲ ಅಂದರೆ ಈ ಆರ್ಥಿಕತೆ ಉದ್ಧಾರ ಆಗೋದು ಕಷ್ಟ ಅನ್ನೋದು ಗೊತ್ತಾಗಿದೆ. ಬೇಡಿಕೆ ಅನ್ನೋ ಪದವನ್ನು ಬಳಸಿದ್ದಾರೆ. ಬಟ್ ಆ ಬೇಡಿಕೆ ಜಾಸ್ತಿ ಮಾಡೋದಕ್ಕೆ ಏನು ಮಾಡಿದ್ದಾರೆ? MSME ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ? ನಾನು ಆಗಲೇ ಹೇಳಿದಾಗೆ MSME, ಕೃಷಿ, ಇದು ಪ್ರಧಾನವಾಗಿ ಅತಿ ಹೆಚ್ಚು ಜನರು ಆದಾಯಕ್ಕಾಗಿ ಅವಲಂಬಿಸುವ ಕ್ಷೇತ್ರ. ಇಲ್ಲಿ ನೀವು ತಲಾವಾರು ಆದಾಯವನ್ನು ಜಾಸ್ತಿ ಮಾಡಿದ್ರೆ
ನೀವು ಬೇಡಿಕೆಗಳನ್ನು ಕೂಡ ಜಾಸ್ತಿ ಮಾಡ್ತಿದ್ರಿ. ಇಡೀ ನೀವು ಬಜೆಟನ್ನು ನೋಡಿದ್ರೆ MSME ಬಗ್ಗೆ, ರೂರಲ್ ಡೆವಲಪ್ಮೆಂಟ್ ಬಗ್ಗೆ, ಕೃಷಿ ಆದಾಯದ ಬಗ್ಗೆ ಒಂದೋ ಮೊದಲಿಗಿಂತ ಏನು ಬಜೆಟ್ ಕೊಡ್ತಿದ್ರು ಅದು ಕಡಿಮೆ ಆಗಿದೆ, ಅಥವಾ ಮೊದಲೆಷ್ಟಿತ್ತೋ ಅಷ್ಟೇ ಇದೆ. ಮೊದಲೆಷ್ಟಿತ್ತೋ ಅಷ್ಟೇ ಇದೆ ಅಂದರೆ ಉದಾಹರಣೆಗೆ ಕೃಷಿಗೆ 1000 ಕೋಟಿ ಕೊಡ್ತಿದ್ರು ಅಂತ ಇಟ್ಕೊಳ್ರಿ. ಈ ವರ್ಷವೂ 1000 ಕೋಟಿನೇ ಕೊಟ್ಟರು ಅಂತಂದರೆ ಯಥಾಸ್ಥಿತಿ ಉಳಿಸ್ಕೊಂಡ್ರು ಅಂತ ಅರ್ಥ ಅಲ್ಲ. ಯಾಕಂದರೆ 6% ಇನ್ಫ್ಲೇಷನ್ ತೆಗಿಬೇಕು ಹಣದುಬ್ಬರವನ್ನು. ನೀವು ಹೋದ ವರ್ಷದಷ್ಟೇ ಈ ವರ್ಷವೂ ಕೊಡಬೇಕು ಬಜೆಟ್ ಅಂದರೆ 1000 ಕೋಟಿ ಅಲ್ಲ, 1060 ಕೋಟಿ ಕೊಡಬೇಕಾಗಿತ್ತು. ನೀವು 1000 ಕೋಟಿನೇ ಕೊಟ್ಟಿದ್ದೀರಾ ಅಂತಂದರೆ ಹೋಸದಿಗಿಂತ ಕಡಿಮೆ ಕೊಟ್ಟಿದ್ದೀರಾ ನೈಜ ಬೆಲೆನಲ್ಲಿ ಅಂತ ಅರ್ಥ. ಸೊ ಎಲ್ಲೆಲ್ಲಿ ಗ್ರಾಮೀಣ ಉದ್ಯೋಗ ಸೃಷ್ಟಿಯಾಗಬೇಕು ಅಲ್ಲಿ ಬಜೆಟ್ ಇಲ್ಲ. MSMEಗೆ ಸಾಲದ ಪ್ರಶ್ನೆ ಅಲ್ಲ, ಇವತ್ತು ಅವರಿಗೆ ಉದ್ಯೋಗಕ್ಕೆ ಮಾರುಕಟ್ಟೆ, ಸ್ಥಳೀಯ ಮಾರುಕಟ್ಟೆಗೆ ಪೂರಕವಾದಂಥ ವಾತಾವರಣ, ಅದಕ್ಕೆ ಬೇಕಾಗಿರುವ ಉತ್ತೇಜನ ಸಿಗಬೇಕಾಗಿತ್ತು. ಆ ಥರದ್ದು ಯಾವ ಮಾತುಗಳು ಈ ಬಜೆಟಲ್ಲಿಲ್ಲ. ಡಿಮ್ಯಾಂಡನ್ನು ಗುರುತಿಸಿದ್ದಾರೆ, ಆದರೆ ಅದಕ್ಕೆ ಬೇಕಾಗಿರುವ ರೀತಿಯಲ್ಲಿ ಯಾವ ಬಗೆಯಾದಂಥ ಯೋಜನೆಗಳು ಕೂಡ ಈ ಸರ್ಕಾರದಲ್ಲಿ ಇಲ್ಲ. ಯಾಕಂದರೆ ಆ ಥರ ಯೋಜನೆಗಳನ್ನ ಮಾಡಿದ್ರೆ ಇವರನ್ನು ಅಧಿಕಾರಕ್ಕೆ ತಂದಿರುವಂತಹ ಕಾರ್ಪೊರೇಟ್ ಕ್ಷೇತ್ರವನ್ನು ಎದುರಾಕೊಳ್ಬೇಕಾಗುತ್ತೆ. ಯಾಕಂತಂದರೆ ಇಡೀ ಕೃಷಿಯನ್ನು ಕಾರ್ಪೊರೇಟ್ಗಳು, ಈಗಾಗಲೇ ನಿಮಗೆ ಗೊತ್ತಿದೆ 2020ರಲ್ಲಿ ಮೋದಿ ಸರ್ಕಾರ ತಂದ ಆ 3 ಕೃಷಿ ನೀತಿಗಳೇನಿದೆ, ಆ 3 ಕೃಷಿ ನೀತಿಗಳು ಭೂಮಿಯ ಹಿಡುವಳಿ, ಭೂಮಿನಲ್ಲಿ ಉತ್ಪಾದನೆ ಏನಾಗಬೇಕು ಮತ್ತು ಭೂಮಿಯ ಉತ್ಪಾದನೆಯನ್ನು ಹೆಂಗೆ ಮಾರಾಟ ಮಾಡಬೇಕು, ಈ 3 ವಿಷಯಗಳಲ್ಲೂ ಕೂಡ ಸಂಪೂರ್ಣವಾಗಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಏಕಸ್ವಾಮ್ಯ ಕೊಡುವಂತಹ ನೀತಿಗಳಾಗಿದ್ವು. ಸರ್ಕಾರ ಆ ರೀತಿ ಕೃಷಿಯನ್ನೂ ಇಡಿಯಾಗಿ ಕಾರ್ಪೊರೇಟ್ಗಳಿಗೆ ಕೊಡೋಕ್ಕೆ ನಿಂತಿದೆ. ಇಂಥ ಸರ್ಕಾರದ ನೀತಿಗಳನ್ನು ವಿರೋಧಿಸ್ತೀವಿ ಅನ್ನೋ ಕಾಂಗ್ರೆಸ್ ಪಕ್ಷ ಕೂಡ ಮೊನ್ನೆ ಪ್ರಜಾವಾಣಿನಲ್ಲಿ ಮುಖಪುಟದಲ್ಲೇ ಬಂದಂಥ ವರದಿಯ ಪ್ರಕಾರ ಏನು ಕೃಷಿ ಬೆಲೆ ನಿಗದಿ ಮಾಡುವಂತಹ ಒಂದು ಸಮಿತಿ ಇದೆ, ಆ ಸಮಿತಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಸೂಚನೆ ಏನಿದೆ ಏನಪ್ಪ ಅಂತಂದರೆ, ಬೆಲೆ ನಿಗದಿ ಮಾಡಬೇಕಾದ್ರೆ ಯಾವ ರೀತಿ ನಾವು ಖಾಸಗೀಕರಣ ಮಾಡಿದ್ರೆ APMCಯನ್ನು ಹಾಗೂ ಈ ಕೃಷಿ ಹಿಡುವಳಿಯನ್ನು ಕಾಂಟ್ರಾಕ್ಟ್ ಸಿಸ್ಟಮ್ನಲ್ಲಿ ತಂದರೆ, ಬೆಲೆ ಒಪ್ಪಂದವನ್ನು, ಕೃಷಿ ಒಪ್ಪಂದವನ್ನು ಕಾಂಟ್ರಾಕ್ಟ್ ಜೊತೆ ನಾವು ಮಾಡೋದಾದರೆ ಯಾವ ರೀತಿ ಬೆಲೆಯನ್ನು ನಾವು ಹೆಚ್ಚಿಸ್ಬೋದು ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ಮಾಡಿ ಅಂತ ಪರೋಕ್ಷವಾಗಿ ಮೋದಿ ಸರ್ಕಾರದ ನೀತಿಗಳನ್ನೇ ಕಾಂಗ್ರೆಸ್ ಸರ್ಕಾರವೂ ಕೂಡ ಕೃಷಿಯ ಬೆಳವಣಿಗೆಗೆ ಮಾನದಂಡವಾಗಿ ಕೊಟ್ಟಿದೆ ಕೃಷಿ ಬೆಲೆ ಆಯೋಗಕ್ಕೆ. ಸೊ ಕೃಷಿನಲ್ಲಿಲ್ಲ, BJP ಸರ್ಕಾರಕ್ಕಂತೂ ಅದು ಇಲ್ಲವೇ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅದಿಲ್ಲ, MSMEಗೆ ಪ್ರೋತ್ಸಾಹ ಇಲ್ಲ. ಮತ್ತು ಡಿಮ್ಯಾಂಡ್ ಅನ್ನೋ ಪದಕ್ಕೆ ಅರ್ಥ ಏನು ಬಂತು? ಇದು ನಮ್ಮ 3ನೇ ಪ್ರಶ್ನೆಗೆ ತೊಗೊಂಡೋಗುತ್ತೆ. ಇವರೇನು ಹೇಳ್ತಿದ್ದಾರೆ, ನಾವು ಡಿಮ್ಯಾಂಡ್ ಸೃಷ್ಟಿ ಮಾಡುವುದಕ್ಕೆ 12 ಲಕ್ಷ ಆದಾಯ ಇರುವಂತಹ ಮಧ್ಯಮ ವರ್ಗಕ್ಕೆ ನಾವು ವಿನಾಯಿತಿಯನ್ನು ಕೊಟ್ಟು ತೆರಿಗೆ ವಿನಾಯಿತಿ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಿ. ಇದನ್ನು ಸ್ವಲ್ಪ ನಾವು ಇದ್ರ ಬಗ್ಗೆ ಏನು ದೊಡ್ಡ ಬೊಗಳೆಗಳು ನಡೀತಿದ್ದಾವೆ, ಇದ್ರ ಸಾರ ಏನು, ಮಧ್ಯಮ ವರ್ಗದ ದೃಷ್ಟಿಯಿಂದಲೂ ನೋಡಬೇಕು, ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದಲೂ ಕೂಡ ಇದನ್ನು ಒಂದಷ್ಟು ಕೂಲಂಕುಷ ವಿಶ್ಲೇಷಣೆ ಮಾಡುವ ಅಗತ್ಯ ಇದೆ. ನಿಮಗೆ ಗೊತ್ತಿರೋ ಹಾಗೆ 140 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಕೇವಲ 9.5 10 ಕೋಟಿ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾರೆ. ಯಾಕಂತಂದರೆ ನಿಮ್ಮ ವರಮಾನ ವಾರ್ಷಿಕಕ್ಕೆ 5 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. 5 ಲಕ್ಷಕ್ಕಿಂತ 7 ಲಕ್ಷದ ನಡುವೆ ಇತ್ತು ಅಂತಂದರೆ ಇದುವರೆ ತನಕ ಏನಿತ್ತು ಅಲ್ಲಿ ನಿಮಗೆ ವಿನಾಯಿತಿ ಇತ್ತು. ಆದರೆ ನೀವು ಎಷ್ಟು ನಿಮಗೆ ಇನ್ಕಮ್ ಇದೆ ಅನ್ನೋದನ್ನು ನೀವು ರಿಟರ್ನ್ಸ್ ಫೈಲ್ ಮಾಡಬೇಕಾಗಿತ್ತು. ಉಳಿದಂತೆ 7 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಪಡೆದವರು ಮಾತ್ರ ಬೇರೆ 7 ಲಕ್ಷದಿಂದ 12 ಲಕ್ಷದ ತನಕ 5%, 12 ಲಕ್ಷದಿಂದ 20 ಲಕ್ಷದ ತನಕ 10%, 10 ಲಕ್ಷದಿಂದ 30 ಲಕ್ಷದ ತನಕ 20%, 30 ಲಕ್ಷದಿಂದ 30%, ಈ ಥರ ಬೇರೆ ಸ್ಲ್ಯಾಬ್ಗಳಲ್ಲಿ ಇನ್ಕಮ್ ಟ್ಯಾಕ್ಸ್ನ ಕಟ್ತಾಯಿದ್ರು. ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಬರೀ 3.5 ಕೋಟಿ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು. ಅದು ಏನು, ಹೋದ ವರ್ಷ 7 ಲಕ್ಷ ವಾರ್ಷಿಕ ಆದಾಯದಿಂದ ಮೇಲ್ಪಟ್ಟವರು ಮಾತ್ರ. ಈಗ ಸರ್ಕಾರ ಘೋಷಣೆ ಮಾಡಿರೋ ನೀತಿ ಏನು, 7 ಲಕ್ಷದಿಂದ 12 ಲಕ್ಷದ ನಡುವಿನ ಆದಾಯ ಇರುವಂಥವ್ರಿಗೆ, ಅಂದರೆ 1 ಲಕ್ಷದಿಂದ 12 ಲಕ್ಷದ ತನಕ, 12 ಲಕ್ಷದ ಒಳಪಟ್ಟು ಆದಾಯ ಇರುವವರಿಗೆ ತೆರಿಗೆ ವಿನಾಯಿತಿ ಇಲ್ಲ. ಇದರಲ್ಲಿ ಈಗಾಗಲೇ 7 ಲಕ್ಷದ ತನಕ ವಾರ್ಷಿಕ ಆದಾಯ ಇರೋರಿಗೆ ವಿನಾಯಿತಿ ಇತ್ತು. 7 ಲಕ್ಷದಿಂದ 12 ಲಕ್ಷದ ಬ್ರ್ಯಾಕೆಟಲ್ಲಿ ಇದ್ದವ್ರಿಗೆ ಮಾತ್ರ ಈ ವಿನಾಯಿತಿ ಸಿಗುತ್ತೆ. 12 ಲಕ್ಷಕ್ಕಿಂತ 1 ಪೈಸಾ 1 ರೂಪಾಯಿ ನಿಮಗೆ ಜಾಸ್ತಿ ಆದರೂ ಕೂಡ ಇಡೀ ಸ್ಲ್ಯಾಬ್ ಏನಿದೆ ಆ ಇಡೀ ಸ್ಲ್ಯಾಬ್ ನಿಮಗೆ ಅನ್ವಯ ಆಗುತ್ತೆ. ಯಾಕಂತಂದರೆ ಪ್ರಾರಂಭದಲ್ಲಿ ಇದೊಂದು ಅನುಮಾನ ಬಂತು,
ಒಂದು ಸತಿ ಒಂದು ಕಡೆ 12 ಲಕ್ಷದ ತನಕ ಆದಾಯ ಇರೋರಿಗೆ ವಿನಾಯಿತಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ 7 ಲಕ್ಷದಿಂದ 12 ಲಕ್ಷದ ತನಕ ಲಾಭ ಬಂತು ಅಂತಂದರೆ, ಆದಾಯ ಬಂತು ಅಂದರೆ 5% ಅಷ್ಟು ತೆರಿಗೆಯನ್ನು ಕಟ್ಟಬೇಕು, ಅದಾದ ನಂತರಕ್ಕೆ 10% ಕಟ್ಟಬೇಕು ಅಂತಿದೆ. ಹಂಗಂದ್ರೆ ಏನಿದ್ರ ಅರ್ಥ ಅಂತೇಳಿ? ಅರ್ಥ ಏನಪ್ಪ ಅಂತಂದರೆ, ನಿಮ್ಮ ಆದಾಯ 12 ಲಕ್ಷ ದಾಟಿ 13 ಲಕ್ಷ ಆಯಿತು ಅಂತಂದರೆ 7 ಲಕ್ಷದಿಂದ 12 ಲಕ್ಷದ ತನಕ ಇರೋ 5%, 12 ಲಕ್ಷದಿಂದ ನೆಕ್ಸ್ಟ್ 20 ಲಕ್ಷ ತನಕ ಇರೋದ್ರಲ್ಲಿ ನಿಮ್ಮ 1 ಲಕ್ಷ ಏನಿದೆ 13 ಲಕ್ಷ ಆಗಿರೋದ್ರಿಂದ 1 ಲಕ್ಷ ಎಕ್ಸ್ಟ್ರಾ ಏನಿದೆ ಅದಕ್ಕೆ 10%. ಅಂದರೆ ನೀವು ನಿಮ್ಮ ಆದಾಯ 12 ಲಕ್ಷಕ್ಕಿಂತ ಒಂದು ಚೂರು ಜಾಸ್ತಿ ಆದರೂ ಕೂಡ 7 ಲಕ್ಷದಿಂದ ಏನು ಹಳೆ ಸ್ಲ್ಯಾಬ್ ಇದೆ ಆ ಸ್ಲ್ಯಾಬ್ ಥರ ನಿಮ್ಮ ಇಡೀ ಆದಾಯಕ್ಕೆ ನೀವು ಕಟ್ಟಬೇಕು. ಈಗ ಉದಾಹರಣೆಗೆ ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ 200 ಯೂನಿಟ್ಗಳ ತನಕ ವಿದ್ಯುತ್ ಶಕ್ತಿ ವಿನಾಯಿತಿ ಇದೆ. 201 ಆಯಿತು ಅಂತಂದರೆ ನಿಮ್ಮ ಒಟ್ಟು 200 ಆದಮೇಲೆ ಒಂದೇ ಅಲ್ವಾ ಯೂನಿಟ್ ನಾನು ಜಾಸ್ತಿ ಮಾಡ್ಕೊಂಡಿರೋದು, ಆ 1 ಯೂನಿಟ್ಗೆ ಮಾತ್ರ ವಿದ್ಯುತ್ ನಾನು ಬೆಲೆ ಕಟ್ತೀನಿ, ಫೀಸ್ ಕಟ್ತೀನಿ ಅಂತಲ್ಲ, ಇಡೀ 201 ಯೂನಿಟ್ಗೆ ಕಟ್ಟಬೇಕು. ಅದೇ ಥರ ನಿಮ್ಮ 12 ಲಕ್ಷ ಆದಾಯ 13 ಲಕ್ಷ ಆದಾಯ ಆಯಿತು ಅಂತಂದರೆ 12 ಲಕ್ಷಕ್ಕೆ ವಿನಾಯಿತಿ, ಬರೀ 1 ಲಕ್ಷಕ್ಕೆ ಮಾತ್ರ ಟ್ಯಾಕ್ಸು ಅಂತಲ್ಲ, ನಿಮ್ಮ ಇಡೀ 13 ಲಕ್ಷಕ್ಕೆ ಹಳೆ ಸ್ಲ್ಯಾಬ್ ಥರನೇ ನೀವು ಕಟ್ಟಬೇಕಾಗುತ್ತೆ. ಆದ್ದರಿಂದ ಇದು ದೊಡ್ಡ ರೀತಿಯಲ್ಲಿ ಮಧ್ಯಮ ವರ್ಗಕ್ಕೆ ನಿಟ್ಟುಸಿರು ಬಿಡುವಂಥ ವಿಷಯ ಏನೂ ಅಲ್ಲ. ಇದು ಮೊದಲನೇ ವಿಷಯ. ಎರಡನೇದು, ಇದರಿಂದ ಹೆಚ್ಚಿಗೆ ಎಷ್ಟು ಉಳಿತಾಯ ಆಗ್ಬೋದು? ಇದರ ಫಲಾನುಭವಿಗಳು 140 ಕೋಟಿನಲ್ಲಿ ನಾನು ಆಗಲೇ ಹೇಳಿದಾಗ 7 ಲಕ್ಷದ ತನಕ ಈಗಾಗಲೇ ವಿನಾಯಿತಿ ಇದ್ದವ್ರಿಗೆ ಹೆಂಗಿದ್ರೂ ಕೂಡ ವಿನಾಯಿತಿ ಇತ್ತು. 12 ಲಕ್ಷದಿಂದ ಜಾಸ್ತಿ ಇರೋರ್ಗೂ ಕೂಡ ವಿನಾಯಿತಿ ಇಲ್ಲ. 7 ಲಕ್ಷದಿಂದ 12 ಲಕ್ಷದ ತನಕ ಎಷ್ಟು ವಾರ್ಷಿಕ ಆದಾಯದ ಬ್ರ್ಯಾಕೆಟಲ್ಲಿ ಇದ್ದವರು ಅವ್ರಿಗೆ ಮಾತ್ರ ಇದರ ಲಾಭ ಇದೆ. ಅದು ಅಂದಾಜು 1 ಕೋಟಿ ಜನ ಮಾತ್ರ. 3.5 ಕೋಟಿ ಜನರಲ್ಲಿ 1.5 ಕೋಟಿ ಜನ ಮಾತ್ರ, 1 ಕೋಟಿ ಜನ ಮಾತ್ರ. ಈ 1 ಕೋಟಿ ಜನಕ್ಕೆ ಈ ಥರ ವಿನಾಯಿತಿ ಕೊಟ್ಟಿರೋದ್ರಿಂದ 1 ಲಕ್ಷ ಕೋಟಿಯಷ್ಟು ತೆರಿಗೆಯನ್ನು ನಾವು ಬಿಟ್ಕೊಟ್ಟಿದ್ದೀವಿ. ಈ 1 ಕೋಟಿ ಜನರಿಗೆ 1 ಲಕ್ಷ ಕೋಟಿ ಬಿಟ್ಟಿದ್ದೀವಿ ಅಂತಂದರೆ ಅಂದಾಜು ಇವರಿಗೆ ವರ್ಷಕ್ಕೆ 1 ಲಕ್ಷದಷ್ಟು ವಿನಾಯಿತಿ ಕೊಟ್ಟರು ಅಂತ ಅರ್ಥ. ಈ 1 ಲಕ್ಷದಷ್ಟು ವಿನಾಯಿತಿ ಈ ಮಧ್ಯಮ ವರ್ಗಕ್ಕೆ ಸಿಕ್ಕರೆ ಇವರು ಇದನ್ನು ಯಾವ ರೀತಿ ಬಳಸ್ತಾರೆ? ಇದರಿಂದ ದೇಶದ ಆರ್ಥಿಕತೆಗೆ ಹೇಗೆ ಲಾಭ ಆಗುತ್ತೆ? ಇದನ್ನು ಅಸಲು ಮಧ್ಯಮ ವರ್ಗ ಅಂತ ಕರಿಬಹುದಾ? ಈ ಪ್ರಶ್ನೆಗಳೆಲ್ಲವೂ ಬರುತ್ತೆ. ಯಾಕಂದರೆ ನಮ್ಮ ದೇಶದ ಆರ್ಥಿಕತೆಯನ್ನು ನೀವು ನೋಡಿದ್ರೆ ನಮ್ಮ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ಮು 1.5 ಲಕ್ಷದಿಂದ 3 ಲಕ್ಷ ತನಕ ಬರುತ್ತೆ. 12 ಲಕ್ಷ ಅಂತಂದರೆ ಅದು ಈ ದೇಶದ ಪರ್ ಕ್ಯಾಪಿಟಲ್ ಇನ್ಕಮಿಂದ 4ರಿಂದ 5 ಪಟ್ಟು ಜಾಸ್ತಿ ಇರುವವರು. ಅಂದರೆ ಈ ದೇಶದ ಸರಾಸರಿ ಆದಾಯಕ್ಕಿಂತ 5 ಪಟ್ಟು ಜಾಸ್ತಿ ಪಡ್ಕೊಳ್ಳೋರನ್ನ ಬೇರೆ ದೇಶಗಳಲ್ಲಿ ಮಧ್ಯಮ ವರ್ಗ ಅಂತ ಕರೆಯಲ್ಲ, ಅವರು ಉಳ್ಳ ವರ್ಗಕ್ಕೆ ಸೇರ್ತಾರೆ. ಮಧ್ಯಮ ವರ್ಗ ಅಂದರೆ ಅವರಲ್ಲ, ಉಳ್ಳ ವರ್ಗಗಳಾಗ್ತಾರೆ, 5 ಪಟ್ಟು ಜಾಸ್ತಿ. ವಿಷಯ ಏನಿದೆ, ತಿಂಗಳಿಗೆ 1 ಲಕ್ಷ ಆದಾಯ ಪಡಿಬೇಕು ಅಂತ ಅದರ ಅರ್ಥ. ತಿಂಗಳಿಗೆ 1 ಲಕ್ಷ ಆದಾಯ ಒಂದು ಕಡೆ, ವರ್ಷಕ್ಕೆ 1 ಲಕ್ಷ ಆದಾಯ. ನಮ್ಮ ದೇಶದ ಗ್ರಾಮೀಣ ಪ್ರದೇಶದ 90% ರೈತರ ಆದಾಯ ವರ್ಷಕ್ಕೆ 1 ಲಕ್ಷ, ಇದು ತಿಂಗಳಿಗೆ 1 ಲಕ್ಷ, ಅಂದರೆ 12 ಪಟ್ಟು ಜಾಸ್ತಿ ಆಯಿತು. ನೀವು ಪರಿಹಾರ ಕೊಡಬೇಕಾಗಿದ್ದು ವರ್ಷಕ್ಕೆ 1 ಲಕ್ಷ ಆದಾಯ ಪಡ್ಕೊಂಡು ತತ್ತರಿಸ್ತಿರೋರಿಗೆ, ತಿಂಗಳಿಗೆ 1 ಲಕ್ಷ ಆದಾಯ ಇರೋರ್ಗಲ್ಲ. ಇದು ಮೊದಲನೇ ವಿಷಯ. ಯಾಕಂದರೆ ಇದು ಮಧ್ಯಮ ವರ್ಗದ ಬ್ರ್ಯಾಕೆಟ್ ಅಲ್ಲ, ಇದು ಹೆಚ್ಚು ಕಡಿಮೆ ಮೇಲ್ಮಧ್ಯಮ ವರ್ಗ. ಮಧ್ಯಮ ವರ್ಗದಲ್ಲೂ 4-5 ಸ್ತರಗಳಿದ್ದಾವೆ. ಮೇಲ್ಮಧ್ಯಮ ವರ್ಗ, ಮಧ್ಯಮ ವರ್ಗ, ತಳ ಮಧ್ಯಮ ವರ್ಗ. ಈ ತಳ ಮಧ್ಯಮ ವರ್ಗದ ಕಥೆ ಏನು, ಅದು 7 ಲಕ್ಷಕ್ಕಿಂತ ಕಡಿಮೆನೇ ಇರುತ್ತೆ. ಈ ತಳ ಮಧ್ಯಮ ವರ್ಗ ಅವರ ಕುಟುಂಬದಲ್ಲಿ ಒಂದು ಮೆಡಿಕಲ್ ಕ್ರೈಸಿಸ್ ಆಯಿತು, ಯಾರೋ ಒಬ್ಬರನ್ನ ಆಸ್ಪತ್ರೆಗೆ ಸೇರಿಸಿದ್ರು, ಯಾರೋ ಒಬ್ಬರನ್ನ ನೀವು ಶುಲ್ಕ ಕಟ್ಟಿ ಎಜುಕೇಷನ್ಗೋ ಮೆಡಿಕಲ್ಗೋ ಯಾವುದಕ್ಕೋ ಸೇರಿಸಬೇಕು ಅಂತಂದರೆ ಅವ್ರು ಏಕದಮ್ ಕೆಳಗೆ ಬಿದ್ದು ಹೋಗ್ತಾರೆ. ಹೆಚ್ಚು ಕಡಿಮೆ ಅವರು ಬಡವರ್ಗಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಸೊ ತಳ ಮಧ್ಯಮ ವರ್ಗಕ್ಕೆ ಇದರಿಂದ ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ಮಧ್ಯಮ ಅಥವಾ ಮೇಲ್ಮಧ್ಯಮ ವರ್ಗಕ್ಕೆ ಮಾತ್ರ ಇದರಿಂದ ಬೆನಿಫಿಟ್ ಸಿಗುತ್ತೆ. ಅವರು ಇದನ್ನು ಯಾವ ಥರ ವೆಚ್ಚ ಮಾಡ್ತಾರೆ? ಈಗ ಉದಾಹರಣೆಗೆ ಬಡವರಿಗೆ ನೀವು ಪರಿಹಾರ ಕೊಟ್ಟಿದ್ರೆ ಎಷ್ಟು ವೆಚ್ಚ ಮಾಡ್ತಿದ್ರು, ಮಧ್ಯಮ ವರ್ಗಕ್ಕೆ ನೀವು ಕೊಟ್ಟರೆ ಎಷ್ಟು ವೆಚ್ಚ ಮಾಡ್ತೀರ ಅನ್ನೋದನ್ನು ನಾವು ಹೋಲಿಕೆಯಲ್ಲಿ ನೋಡೋಣ. ಉದಾಹರಣೆಗೆ ಇವತ್ತು ಯಾತಕ್ಕಾಗಿ ರಿಯಾಯಿತಿ ಕೊಡ್ತಿದೆ ಸರ್ಕಾರ? ಇವರು ಹೂಡಿಕೆ ಮಾಡಿ ಆರ್ಥಿಕತೆ ಪುನಶ್ಚೇತನ ಆಗುತ್ತೆ ಅಂತ. ನಮ್ಮ ದೇಶದ 135 ಕೋಟಿ ಜನರ ವಾರ್ಷಿಕ ಆದಾಯ 1 ಲಕ್ಷ ಅಂತಂದರೆ ಅವರ ಮನೆಗಳು ಹೇಗಿರ್ತವೆ, ಮನೆಯಲ್ಲಿ ಏನೇನು ಸಾಮಾನು ಇರುತ್ತೆ, ಅವರು 3 ಹೊತ್ತು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಿರ್ತಾರ, ಇವೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ಈ ಥರ 135 ಕೋಟಿ ಜನ ಯಾರಿದ್ದಾರೆ ವಾರ್ಷಿಕ 1 ಲಕ್ಷ ಇರೋರು, ಅವ್ರಿಗೆ ನೀವು ತಿಂಗಳ ಆದಾಯದಲ್ಲಿ ನೀವು ಒಂದು 1,000 ರೂಪಾಯಿ ಜಾಸ್ತಿ ಮಾಡ್ತೀರಾ ಅಂತ ಇಟ್ಕೊಳ್ರಿ. ಆ ಇಡೀ 1,000 ರೂಪಾಯಿನ ಅವ್ರು ವಿನಿಯೋಗ ಮಾಡ್ತಾರೆ ಮಾರ್ಕೆಟಲ್ಲಿ. ಯಾತಕ್ಕೆ ಅಂದರೆ ಅವರ ಅಗತ್ಯಗಳೇ ಇನ್ನೂ ಪೂರೈಸಿರೋದಿಲ್ಲ. ಮಧ್ಯಮ ವರ್ಗ ಅದರ ಬೇಸಿಕ್ ನೆಸೆಸಿಟೀಸ್ ಎಲ್ಲ ಪೂರೈಸಿರುತ್ತೆ, ಅವ್ರು ಇನ್ನೆಚ್ಚು ಐಷಾರಾಮಕ್ಕೆ ವಿನಿಯೋಗ ಮಾಡಬೇಕು. ಅವರು
ನೀವು ಬಡವರ್ಗಕ್ಕೆ ಕೊಟ್ಟರೆ ಅವ್ರು ಇರೋದನ್ನೆಲ್ಲ ಉಳಿತಾಯನೇ ಮಾಡೋದಿಲ್ಲ, ಅವ್ರು ಉಳಿತಾಯ ಮಾಡುವಷ್ಟ ವಿಲಾಸ ಅವ್ರಿಗಿರೋದಿಲ್ಲ. ಈಗಾಗಲೇ 1 ಲಕ್ಷ ಆದಾಯ ಇರೋರಿಗೆ ನೀವು ಹೆಚ್ಚುವರಿಯಾಗಿ 1 ಲಕ್ಷ ಕೊಟ್ಟರೆ ಅವರು ಅದನ್ನು ಉಳಿತಾಯ ಮಾಡ್ಬೋದೇ ಹೊರತು ಅವ್ರು ಇನ್ನೊಂದು ರೊಟ್ಟಿ ಹೆಚ್ಚಿಗೆ ತಿಂತೀವಿ ಅಂತ ಏನು ಹೋಗೋದಿಲ್ಲ. ಈಗಾಗಲೇ 1 ಲಕ್ಷ ಆದಾಯ ಇರೋರು ಶನಿವಾರ ಭಾನುವಾರ ಅವ್ರ ಮನೆಯಲ್ಲಿ ಅಡುಗೆನೇ ಮಾಡೋದಿಲ್ಲ, ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ. ಇನ್ನೂ ಹೆಚ್ಚು ಆದಾಯ ಆಯಿತು ಅಂತ ಏನು ಮಾಡ್ತಾರೆ, ಬಡ ಜನರಿಗೆ ಏನಾದರೂ ನೀವು ಹೆಚ್ಚು ಕಡಿಮೆ 1,000 ರೂಪಾಯಿ ಆದಾಯ ಕೊಟ್ಟರೆ ಅವರು ಯಾವತ್ತೂ ಹೋಗ್ದಿರೋ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಶನಿವಾರ ಒಂದು ಪಿಕ್ಚರ್ಗೆ ಹೋಗ್ಬೋದು. ಇವ್ರಿಗೆ ನೀವು 1 ಲಕ್ಷ ಆದಾಯ ಜಾಸ್ತಿ ಮಾಡಿದ್ರೆ ಅವರು ಮಲೇಷಿಯಾದಲ್ಲೋ ಸಿಂಗಪೂರ್ನಲ್ಲೋ ಒಂದು ಟೂರ್ ಮಾಡ್ಕೊಂಬರೋಣ ಅಂತ ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ, ಅಥವಾ ತಮ್ಮ ಮಕ್ಕಳಿಗೆ ವಿದೇಶಿ ವ್ಯಾಸಂಗಕ್ಕೆ ವೆಚ್ಚ ಮಾಡ್ತಾರೆ, ಅಥವಾ ಭಾರತದಲ್ಲೇ ಖರೀದಿ ಮಾಡಿದ್ರು ಕೂಡ ಇಂಪೋರ್ಟೆಡ್ ಗೂಡ್ಸ್ನ ಖರೀದಿ ಮಾಡ್ತಾರೆ. ಇದರಿಂದ ದೇಶೀಯ ಆರ್ಥಿಕತೆಗೆ ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅದನ್ನು ತೊಗೊಂಡೋಗ್ಬಿಟ್ಟು ಶೇರ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಕೂಡ ಮಾಡ್ಬೋದು, ಅಥವಾ ಉಳಿತಾಯ ಮಾಡ್ಬೋದು. ಯಾಕಂದರೆ ಉಳಿತಾಯ ಮಾಡುವಂತಹ ಅನುಕೂಲ ಅವ್ರಿಗಿರುತ್ತೆ. ಯಾಕಂದರೆ ಈಗಾಗಲೇ ಇದ್ದವರು ಅವರು, ಇಲ್ಲದವರಿಗೆ ನೀವು ದುಡ್ಡು ಕೊಟ್ಟರೆ ಅವರ ಅತ್ಯಗತ್ಯ ಖರೀದಿಗಳೇ ಇನ್ನೂ ಬಾಕಿ ಉಳ್ಕೊಂಡಿರೋದ್ರಿಂದ ಇನ್ನೊಂದಷ್ಟು ಅಷ್ಟನ್ನು ಖರೀದಿ ಮಾಡಿ ಅದು ಆರ್ಥಿಕತೆಯನ್ನು ಪುನಶ್ಚೇತನಗೊಳಿಸ್ತಿತ್ತು. ಹೀಗಾಗಿ ಇದು ಮಧ್ಯಮ ವರ್ಗವನ್ನು ಯಾವುದೇ ರೀತಿ ಅನುಕೂಲ ಮಾಡಿಕೊಡುವಂಥದ್ದೇನಲ್ಲ, ಬರೀ ಅಂಕಿ ಸಂಖ್ಯೆಗಳ ಗಾರುಡಿ. ಎರಡನೇದಾಗಿ ಇದರಿಂದ ಪುನಶ್ಚೇತನ ಏನಾಗೋದಿಲ್ಲ ಆರ್ಥಿಕತೆ ದೊಡ್ಡ ಮಟ್ಟದಲ್ಲಿ. ನಾಲ್ಕನೇದು ಅತಿ ಮುಖ್ಯವಾದಂಥ ವಿಷಯ, ಈಗ ನಿಮಗೆ ಸರ್ಕಾರಕ್ಕೆ ಬರ್ತಿದ್ದಂಥ ಆದಾಯ 1 ಲಕ್ಷ ಕೋಟಿ ಬಿಟ್ಕೊಟ್ಟಿದ್ದೀರಾ. ಅದೇ ರೀತಿ 2018-19ರಿಂದ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಶ್ರೀಮಂತರಿಗೆ ಪ್ರತಿ ವರ್ಷ 1.5 ಲಕ್ಷ ಕೋಟಿ ಬಿಟ್ಕೊಟ್ಟಿದ್ದೀರಾ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತೇಳಿ ಕಾರ್ಪೊರೇಟ್ಗೆ ಪ್ರತಿ ವರ್ಷ 2.5 ಲಕ್ಷ ಕೋಟಿ ಕೊಟ್ಟಿದ್ದೀರಾ. ಅಂದರೆ ನಿಮ್ಮ 50 ಲಕ್ಷ ಕೋಟಿ ಬಜೆಟಲ್ಲಿ ಮೇಲ್ಮಧ್ಯಮ ವರ್ಗದವರಿಗೆ, ಶ್ರೀಮಂತ ವರ್ಗದವರಿಗೆ ಸುಮಾರು 10 ಲಕ್ಷ ಕೋಟಿಯನ್ನು ಬಿಟ್ಕೊಟ್ಟಿದ್ದೀರಾ. ಆದರೂ ಬಜೆಟ್ ಜಾಸ್ತಿ ಆಗ್ತಿದೆ. ಸೊ ಬಜೆಟ್ಗೆ ತೆರಿಗೆ ಎಲ್ಲಿಂದ ಬರಬೇಕು? ಮತ್ತು ಬಜೆಟ್ಟು ಸರ್ಕಾರ ತಾನು ವಿತ್ತೀಯ ಕೊರತೆಯನ್ನು ಕಡಿಮೆ ತೋರಿಸ್ಬೇಕು, ಸಾಲ ಮಾಡಲ್ಲ ಅಂತ ತೋರಿಸ್ಬೇಕು. ಸರ್ಕಾರ ಜಾಸ್ತಿ ಸಾಲ ಮಾಡುತ್ತೆ ಅಂದರೆ ವಿದೇಶದಿಂದ ಹಣ ಹೂಡಿಕೆ ಮಾಡೋದಿಲ್ಲ, ಯಾಕಂದರೆ ಈ ಸರ್ಕಾರ ಯಾವತ್ತು ಬೇಕಾದರೂ ಸಾಲ ಮಾಡಿ ಕೈ ಎತ್ತಿಬಿಡ್ಬೋದು ಅಂತ. ಅದಕ್ಕೇನೆ ಫಿಸ್ಕಲ್ ಡೆಫಿಷಿಯೇಟ್ ಅಂತ ಒಂದು ತೋರಿಸ್ತಾರೆ. ಫಿಸ್ಕಲ್ ಡೆಫಿಷಿಯೇಟ್ ಅಂದರೆ ಸರ್ಕಾರದ ಆದಾಯ ಇಷ್ಟು, ಸರ್ಕಾರದ ಖರ್ಚಿಷ್ಟು. ಖರ್ಚು ಜಾಸ್ತಿ ಇರುತ್ತೆ, ಆದಾಯ ಕಡಿಮೆ ಇರುತ್ತೆ. ಇವುಗಳ ನಡುವೆ ಇರೋ ವ್ಯತ್ಯಾಸವನ್ನು ಸಾಲ ಮಾಡ್ತೀವಿ. ವೆಚ್ಚ ಮತ್ತು ಆದಾಯ ಇವುಗಳ ನಡುವಿನ ವ್ಯತ್ಯಾಸವನ್ನು ಫಿಸ್ಕಲ್ ಡೆಫಿಷಿಯೇಟ್, ವಿತ್ತೀಯ ಕೊರತೆ ಅಂತ ಕರೀತಾರೆ. ಅಂತಾರಾಷ್ಟ್ರೀಯವಾಗಿ ಸಾಲ ಕೊಡುವ ಸಂಸ್ಥೆಗಳು ನಿಮ್ಮ ವಿತ್ತೀಯ ಕೊರತೆ ಕಡಿಮೆ ಇರಬೇಕು, ಕಡಿಮೆ ಇದ್ದರೂ ಮಾತ್ರ ಸಾಲ ಕೊಡ್ತೀವಿ, ಆವಾಗ ನಿಮ್ಮ ಆರ್ಥಿಕತೆಗೆ ಒಂದು ರೇಟಿಂಗ್ ಕೊಡ್ತೀವಿ. ಇಲ್ಲ, ವಿತ್ತೀಯ ಕೊರತೆಯನ್ನು ಇವರು ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಎಂದರ್ಥ ಏನು? ಇವರು ಆದಾಯ ಎಷ್ಟಿದೆಯೋ ಅಷ್ಟು ವೆಚ್ಚ ಮಾಡ್ತಿದ್ದಾರೆ, ಅಥವಾ ಆದಾಯಕ್ಕೆ ತಕ್ಕನಾಗಿ ವೆಚ್ಚ ಮಾಡ್ತಿದ್ದಾರೆ, ವೆಚ್ಚ ಜಾಸ್ತಿ ಮಾಡ್ತಾ ಇಲ್ಲ, ಸಾಲ ಜಾಸ್ತಿ ಮಾಡ್ತಿಲ್ಲ ಅಂತ ಇದರ ಸೂಚನೆ. ಈಗ ನೀವೇನು ಮಾಡಬೇಕು? ವಿತ್ತೀಯ ಕೊರತೆ ಕಡಿಮೆ ತೋರಿಸ್ಬೇಕು ಅಂತಂದರೆ ಒಂದೋ ನಿಮ್ಮ ಆದಾಯ ಜಾಸ್ತಿ ಆಗಬೇಕು, ಇಲ್ವಾ ನಿಮ್ಮ ಖರ್ಚು ಕಡಿಮೆ ಆಗಬೇಕು. ನಿಮ್ಮ ಆದಾಯವೂ ಜಾಸ್ತಿ ಆಗದೆ ಖರ್ಚು ಕೂಡ ಜಾಸ್ತಿ ಆಯಿತು ಅಂತಂದರೆ ಸಾಲ ಮಾಡಬೇಕು, ಆವಾಗಲೂ ಕೂಡ ವಿತ್ತೀಯ ಕೊರತೆ ಜಾಸ್ತಿ ಆಗಿಬಿಡುತ್ತೆ. ಈಗ ನಾನು ಆಗಲೇ ಹೇಳಿದಾಗೆ ಮಧ್ಯಮ, ಮೇಲ್ಮಧ್ಯಮ ಮತ್ತು ಶ್ರೀಮಂತ ವರ್ಗಗಳಿಗೆ 10 ಲಕ್ಷ ಕೋಟಿ ಬಿಟ್ಕೊಟ್ಟಿದ್ದೀರಾ ಅಂದರೆ ನಿಮ್ಮ ಆದಾಯ ಬಿಟ್ಕೊಟ್ಟಿದ್ದೀರಾ. ವಿತ್ತೀಯ ಕೊರತೆ 4.8% ಅಂತ ಹೇಳ್ತಿದ್ದೀರಾ, ಅಂದರೆ ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಾ. ಅಂದರೆ ಏನು ಮಾಡಿರ್ಬೇಕು ನೀವು? ಮಧ್ಯಮ ವರ್ಗಕ್ಕೆ, ಮೇಲ್ಮಧ್ಯಮ ವರ್ಗಕ್ಕೆ ಕೊಟ್ಟಿರೋ ವಿನಾಯಿತಿಯನ್ನು ಬೇರೆ ಕಡೆ ವೆಚ್ಚ ಕಡಿಮೆ ಮಾಡುವುದರ ಮೂಲಕ ಸರಿದೂಗಿಸಿರಬೇಕು. ನಿಮ್ಮ ವಿತ್ತೀಯ ಕೊರತೆ ಕಡಿಮೆ ಇರಬೇಕು ಅಂತಂದರೆ ಅದೇ ಆಗಿದೆ. ನೀವು ಬೇರೆ ಬೇರೆ ಅವರ ಮಾನದಂಡಗಳಲ್ಲಿ, ಬೇರೆ ಬೇರೆ ಇಲಾಖಾವಾರು ಹಂಚಿಕೆಯಲ್ಲಿ ನೀವು ನೋಡಿದ್ರೆ ಈ ದೇಶದ ಬಡ ಜನರಿಗೆ ಯಾರ ಬೇಡಿಕೆ ಕುಸಿತಾ ಇದೆ, ಯಾರ ಬದುಕು ಕುಸಿತಿದೆ, ಅವರ ಕಲ್ಯಾಣಕ್ಕಾಗಿ ಮಾಡಬೇಕಾಗಿರೋ ವೆಚ್ಚವನ್ನು ಅತ್ಯಂತ ತೀವ್ರವಾಗಿ ಕಡಿಮೆ ಮಾಡಲಾಗಿದೆ. ಆ ಮೂಲಕ ಶ್ರೀಮಂತರಿಗೆ, ಮೇಲ್ಮಧ್ಯಮವರಿಗೆ ಕೊಡ್ತಿದ್ದಂಥ ರಿಯಾಯಿತಿಯಿಂದ ಆದಂಥ ಹೊರೆಯನ್ನು ಕಡಿಮೆ ಮಾಡಲಾಗಿದೆ. ಬಜೆಟನ್ನು ಸಾಮಾನ್ಯವಾಗಿ ವಿಶ್ಲೇಷಣೆ ಮಾಡಬೇಕಾದ್ರೆ ಮುಂದಿನ ವರ್ಷ 2025-26 ಸಾಲಿನಲ್ಲಿ ನಾವು ಶಿಕ್ಷಣಕ್ಕೆ 10,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅಂತ ಘೋಷಣೆ ಮಾಡ್ತಾರೆ ಅಂತ ಹೇಳ್ಕೊಂಡ್ರಿ. ಉದಾಹರಣೆಗೆ ಬಜೆಟ್ ಅನ್ನೋದು ಅಂದಾಜು. ಈ 10,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಎಲ್ಲಿಂದ ಹೇಳ್ತಾರೆ ಅವರು? ಒಟ್ಟಾರೆ ನಮ್ಮ ದೇಶದ ಅಭಿವೃದ್ಧಿ 8% ಅಷ್ಟು ನಡೆಯುತ್ತೆ. ಆ 8% ಅಷ್ಟು ಅಭಿವೃದ್ಧಿ ಆಗುತ್ತೆ ಅಂದರೆ ಒಟ್ಟಾರೆ GDPಯ 14% ಅಷ್ಟು ತೆರಿಗೆ ರೂಪದಲ್ಲಿ ಬರುತ್ತೆ. ಅಂದರೆ 300 ಲಕ್ಷ ಕೋಟಿ ರೂಪಾಯಿ ನಮ್ಮದು GDP, ಅದಕ್ಕೆ 14% ಅಷ್ಟು ತೆರಿಗೆ ಅಂತಂದರೆ 42 ಲಕ್ಷ ಕೋಟಿ ತೆರಿಗೆ ಬರುತ್ತೆ ನಮಗೆ. ಈ GDP ಗ್ರೋತು
ಅದು 6% 8% ಆಗಿತ್ತು ಅಂತಂದರೆ 300 ಲಕ್ಷ ಕೋಟಿ ಇದ್ದದ್ದು 325 ಲಕ್ಷ ಕೋಟಿ ಆಗುತ್ತೆ. ಆ 325 ಲಕ್ಷ ಕೋಟಿ ಆದಾಗ ಅದರ 14% ಅಂತಂದರೆ ನಮಗೆ 50 ಲಕ್ಷ ಕೋಟಿ ರೂಪಾಯಿಯಷ್ಟು ತೆರಿಗೆ ಸಿಗುತ್ತೆ ಅನ್ನೋದು ಬಜೆಟನ್ನು ಮಾಡಬೇಕಾದ್ರೆ ಮಾಡುವ ಅಂದಾಜಿನ ಮಾನದಂಡ. ಅಂದರೆ ದೇಶದ ಅಭಿವೃದ್ಧಿ ಇಷ್ಟಾಗುತ್ತೆ ಅಂತ ಊಹೆ ಮಾಡಿಕೊಂಡು ಅದರ ತಕ್ಕನಾಗಿ ತೆರಿಗೆ ಇಷ್ಟು ಕಲೆಕ್ಟ್ ಆಗುತ್ತೆ ಅಂತ ಊಹೆ ಮಾಡಿಕೊಂಡು ಅದನ್ನು ಇಷ್ಟಿಷ್ಟು ಕೊಡ್ತೀವಿ ಅಂತಂದ್ಬಿಟ್ಟು ಒಂದು ಊಹಾತ್ಮಕವಾಗಿ ಪ್ರೆಸೆಂಟ್ ಮಾಡಲಾಗುತ್ತೆ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ಅದು ಊಹೆಯೇ ಹೊರತು ವಾಸ್ತವಿಕತೆ ಆಗಿರೋದಿಲ್ಲ. ಉದಾಹರಣೆಗೆ ನೋಡಿ, ಕಳೆದ ವರ್ಷ ನಮ್ಮ ದೇಶದ ಆರ್ಥಿಕತೆ ಯಾವ ಪ್ರಮಾಣದಲ್ಲಿ ವಿಕಸಿತವಾಗುತ್ತೆ ಅಂತ ಹೇಳಿದ್ರು 7.5% ಅಂದರು. 7.5% ಅಷ್ಟು ವಿಕಸನಗೊಂಡಿದ್ದರೆ ನಮಗೆ ಅದರ 14% ಅಷ್ಟು ಅಂತಂದರೆ ನಮಗೊಂದು 36ರಿಂದ 40 ಲಕ್ಷ ಕೋಟಿ ರೂಪಾಯಿಯಷ್ಟು GST, ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಬರ್ತಿತ್ತು. 7.5% ಆಗಲಿಲ್ಲ, ಆಗಿದ್ದೆ 6.4%. 6.4% ಆಫ್ GDP ಅಂದರೆ 1% ಅಷ್ಟು ನಮಗೆ ಇಂಟ್ರೆಸ್ಟ್, ನಮಗೆ ಟ್ಯಾಕ್ಸ್ ಕಡಿಮೆ ಆಯಿತು ಅಂತ ಅರ್ಥ. ಅಷ್ಟು ತೆರಿಗೆ ನಿಮಗೆ ಬರಲೇ ಇಲ್ಲ ಅಂತ ಅರ್ಥ. ಅಷ್ಟು ತೆರಿಗೆ ಬರಲೇ ಇಲ್ಲ ಅಂತಂದರೆ ನೀವು ಅಷ್ಟು ವೆಚ್ಚ ಮಾಡಿರಲ್ಲ ಅಂತಲೂ ಅರ್ಥ ಆಗುತ್ತೆ. ಇದು ಒಂದು ಭಾಗ. ಎರಡನೇದು, ಅದು ಹೆಂಗೆ ವ್ಯಕ್ತ ಆಗುತ್ತೆ? ಬಜೆಟನ್ನು ಅಧ್ಯಯನ ಮಾಡಬೇಕಾದ್ರೆ ಅವರು 3 ವರ್ಷಗಳ ಬಜೆಟ್ ಕೊಡ್ತಾರೆ. ಉದಾಹರಣೆಗೆ 2025-26ರಲ್ಲಿ ಮುಂದಿನ ವರ್ಷಕ್ಕೆ ಅಂದಾಜು, ಅದರ ಹಿಂದಿನ ಕಾಲಮ್ನಲ್ಲಿ 2024-25ರ ರಿವೈಸ್ ಎಸ್ಟಿಮೇಟ್ ಅಂತ ಇರುತ್ತೆ. 2025-26ಕ್ಕೆ ಕೊಡೋದು ಬಜೆಟ್ ಎಸ್ಟಿಮೇಟ್, ಇಷ್ಟಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. 2024-25ರ ರಿವೈಸ್ ಎಸ್ಟಿಮೇಟ್ ಏನು ಹೇಳುತ್ತೆ? 2025ರಲ್ಲಿ ನಾವೇನು 24-25ರಲ್ಲಿ ಏನು ಘೋಷಣೆ ಮಾಡಿದ್ದೀವಿ, ಇಷ್ಟು ನಮಗೆ ತೆರಿಗೆ ಬರುತ್ತೆ ಅಂತೇಳಿ, ಅದು ವಾಸ್ತವಿಕವಾಗಲ್ಲ, ಅಂದಾಜು ಬಂದದ್ದು ಇಷ್ಟಲ್ಲ, ಇಷ್ಟು ಅಂತ ಹೇಳ್ತಾರೆ. ಬಜೆಟ್ ಎಸ್ಟಿಮೇಟ್ಗೂ ರಿವೈಸ್ ಎಸ್ಟಿಮೇಟ್ಗೂ ಏನಿಲ್ಲ ಅಂದರೂ 10% ವ್ಯತ್ಯಾಸ ಇರುತ್ತೆ. ಇದಲ್ಲದಿರ ಇನ್ನೂ ಒಂದು ಟೇಬಲ್ ಅದ್ರ ಹಿಂದ್ಗಡೆ ಇರುತ್ತೆ ಕಾಲಮ್ನಲ್ಲಿ, ಆ್ಯಕ್ಚುಯಲ್ಸ್ 2023-24ರ ಆ್ಯಕ್ಚುಯಲ್ಸ್ ಅಂತ ಹಾಕಿರ್ತಾರೆ. ಅದು 2023-24ರಲ್ಲಿ ನಮಗೆ ಇಷ್ಟು ತೆರಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಅದರ ರಿವೈಸ್ ಎಸ್ಟಿಮೇಟು 2024-25ರಲ್ಲಿ ಇಷ್ಟು ಹೇಳಿದ್ವಿ, ಆದರೆ ವಾಸ್ತವಿಕವಾಗಿ 2025-26ಕ್ಕೆ ಲೆಕ್ಕ ಹಾಕಿದ್ರೆ ಬಂದಿದ್ದಿಷ್ಟೇ. ಹೀಗಾಗಿ ಇವತ್ತು ನೀವೇನೇ ಬಜೆಟ್ 2025-26ಗೆ ಬಜೆಟ್ ಎಸ್ಟಿಮೇಟ್ ಏನೇ ಹೇಳಿದ್ರು ಕೂಡ ಆ್ಯಕ್ಚುಯಲ್ ಆಗಿ ಬಂದಿದ್ದು ಎಷ್ಟು ಅಂತ ನಿಮಗೆ 2028-29ರ ಬಜೆಟಲ್ಲಿ ಆ್ಯಕ್ಚುಯಲ್ಸ್ ಗೊತ್ತಾಗುತ್ತೆ. ಅದು ಇವತ್ತೇನು ಘೋಷಣೆ ಮಾಡಿದರೆ ಅದಕ್ಕಿಂತ ಕನಿಷ್ಠ 20%-30% ಕಡಿಮೆ ಇರುತ್ತೆ. ಯಾಕಂದರೆ ಇವೆಲ್ಲವೂ ಬುರುಡೆ ಭಜಂತ್ರಿಗಳಷ್ಟೇ ಇವೆಲ್ಲ. ಇದು ಒಂದು ಕಡೆ. ಆದರೆ ರಿವೈಸ್ ಎಸ್ಟಿಮೇಟಲ್ಲೇ ನೀವು ನೋಡಿದ್ರೆ ಗ್ರಾಮೀಣ ಉದ್ಯೋಗ, ಗ್ರಾಮೀಣ ಅಭಿವೃದ್ಧಿ, ನರೇಗಾ, ಶಿಕ್ಷಣ, ಆರೋಗ್ಯ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ, ಅಶಕ್ತರ ಸಹಾಯ ನಿಧಿ, ಅಂದರೆ ಈ ದೇಶದ 135 ಕೋಟಿ ಜನರ ಕಲ್ಯಾಣದ ಬೇರೆ ಬೇರೆ ಬಾಬತ್ತುಗಳಿಗೆ ಇವರು ಖರ್ಚು ಮಾಡಿರೋದು ಬಜೆಟ್ ಎಸ್ಟಿಮೇಟ್ಗೂ ರಿವೈಸ್ ಎಸ್ಟಿಮೇಟ್ಗೂ ಹೋಲಿಸಿದ್ರೆ ಈಗಾಗಲೇ 10%-15% ಅಷ್ಟು ಕಡಿಮೆ ಇದೆ. ಈ ಸತಿ ಬಜೆಟ್ ಎಸ್ಟಿಮೇಟಲ್ಲೇ ನೀವು ನೋಡಿದ್ರೆ ಹೋದ ವರ್ಷ ಘೋಷಣೆ ಮಾಡಿದ್ದಕ್ಕಿಂತ 15% ಕಡಿಮೆ ಮಾಡಿದ್ರು. ಈ ವರ್ಷ ಗ್ರಾಮೀಣ ಅಭಿವೃದ್ಧಿಗೆ ಸುಮಾರು, ಈಗ ಜಲ್ ಜೀವನ್ ನೋಡಿದ್ರೆ 40,000 ಕೋಟಿ ಇತ್ಯಾದಿ, ಅದೇ ರೀತಿ ಪರಿಶಿಷ್ಟ ಕಲ್ಯಾಣ ಇತ್ಯಾದಿ ಬಾಬತ್ತುಗಳಲ್ಲಿ 1,28,000 ಕೋಟಿ ರೂಪಾಯಿ ಕೋತ ಮಾಡಲಾಗಿದೆ. ಯಾವ್ಯಾವುದರಲ್ಲಿ? ಪರಿಶಿಷ್ಟರ ಕಲ್ಯಾಣ, ಗ್ರಾಮೀಣ ಅಭಿವೃದ್ಧಿ, ಕೃಷಿ, ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಅಶಕ್ತರ ಸಹಾಯ ನಿಧಿ. ಈ ಒಟ್ಟು ವೆಚ್ಚದಲ್ಲಿ ಇದೇ ಬಜೆಟ್ ಎಸ್ಟಿಮೇಟಲ್ಲೇ 1,28,000 ಕೋಟಿ ರೂಪಾಯಿ ಕಡಿಮೆ ಮಾಡಿದ್ದಾರೆ. ಯಾತಕ್ಕಾಗಿ 1,28,000 ಕೋಟಿ ರೂಪಾಯಿ ಕಡಿಮೆ ಮಾಡಿದ್ದಾರೆ ಅಂದರೆ ಅವರೇನು ರಿಯಾಯಿತಿ ಘೋಷಣೆ ಮಾಡಿದ್ದಾರೆ 1 ಲಕ್ಷ ಕೋಟಿ ಮೇಲ್ಮಧ್ಯಮ ವರ್ಗಕ್ಕೆ, ಅದನ್ನು ಸರಿದೂಗಿಸ್ಬೇಕು. ವಿತ್ತೀಯ ಕೊರತೆ ಕಡಿಮೆ ಆಗಿದೆ ಅಂತ ತೋರ್ಸೋಕ್ಕೆ ಒಂದು ನಿಮ್ಮ ಆದಾಯ ಜಾಸ್ತಿ ತೋರಿಸ್ಬೇಕು ಅಥವಾ ವೆಚ್ಚ ಕಡಿಮೆ ತೋರಿಸ್ಬೇಕು. ಆದಾಯನ ಬಿಟ್ಟುಕೊಟ್ಟ ಕಾರಣಕ್ಕೆ ವೆಚ್ಚ ಕಡಿಮೆ ತೋರಿಸಲೇಬೇಕು ಅಂತಂದರೆ ವೆಚ್ಚವನ್ನು, ಬಾಯಿಲ್ಲದ ಜನರಿಗೆ ವೆಚ್ಚವನ್ನು ಕಡಿಮೆ ಮಾಡಿ ಅವರನ್ನು ಸರಿದೂಗಿಸಲಾಗಿದೆ. ಅರ್ಥಾತ್ ವರ್ಷಕ್ಕೆ 1 ಲಕ್ಷ ಆದಾಯ ಇರುವವರನ್ನು ಸುಲಿಗೆ ಮಾಡಿ ತಿಂಗಳಿಗೆ 1 ಲಕ್ಷ ಆದಾಯ ಇರೋರಿಗೆ ಕೊಡಲಾಗಿದೆ. ಇದು ಈ ಬಜೆಟ್ಟಿನ ಸಾರಾಂಶ, ಮೋದಿಯಾನಾಮಿಕ್ಸ್ನ ಸಾರಾಂಶ. ಇದು ಬರೀ ಮೋದಿಯಾಮಿಕ್ಸ್ ಮಾತ್ರ ಅಲ್ಲ. ಯಾಕಂತಂದರೆ ಇದ್ರ ಬಗ್ಗೆ ಕ್ರಿಟಿಕ್ ಮಾಡಬೇಕಾದ್ರೆ ವಿರೋಧ ಪಕ್ಷಗಳು ಏನು ಹೇಳಬೇಕು? ಬಂಡವಾಳಶಾಹಿ ಅಭಿವೃದ್ಧಿ ಮಾದರಿ ಇದನ್ನೆಲ್ಲವನ್ನು ಕೇಳುತ್ತೆ. ಯಾಕಂದರೆ 91ರ ನಂತರ ನಾವು ಆರ್ಥಿಕತೆಯ ಚಾಲಕ ಶಕ್ತಿ ಬಂಡವಾಳಶಾಹಿಗಳೇ ಅಂತ ಬದಲಾಯಿಸ್ಕೊಂಬಿಟ್ಟಿದ್ದೀವಿ. ಅದರ ಬದಲಿಗೆ ಜನಸಾಮಾನ್ಯರನ್ನ ಚಾಲಕ ಶಕ್ತಿಯಾಗಿ ಎಲ್ಲಿ ತನಕ ನಾವು ಇಟ್ಕೊಳ್ಳೋದಿಲ್ಲ, ಅವರ ಅಭಿವೃದ್ಧಿಯ ಮೂಲಕ ದೇಶದ ಅಭಿವೃದ್ಧಿ ಅಂತ ಕಾಣೋದಿಲ್ಲ, ಅಲ್ಲಿಯ ತನಕ ಬಂಡವಾಳಶಾಹಿ ಅಭಿವೃದ್ಧಿಯ ತರ್ಕ ಹೀಗೆ ಇರುತ್ತೆ. ನೀವು ಅದನ್ನು ವಿರೋಧಿಸ್ತೀರಾ. ವಿರೋಧ ಪಕ್ಷಗಳು ಈ ತಾವೇ
91ರಲ್ಲಿ ಜಾರಿಗೆ ತಂದ ಈ ಬಂಡವಾಳಶಾಹಿ ಕಾರ್ಪೊರೇಟ್ ಅಭಿವೃದ್ಧಿ ಮಾದರಿಯನ್ನು ಬದಲಾಯಿಸ್ದಿರಾ ಇಲ್ಲಿ ಇಷ್ಟು ಕೊಡಬೇಕಾಗಿತ್ತು, ಅಲ್ಲಷ್ಟು ಕೊಡಬೇಕಾಗಿತ್ತು, ಅಥವಾ ಇನ್ನೂ ಹೇಳ್ತಿರೋದೇನು? 1991 ಮೊಮೆಂಟ್ ಬಂದಿದೆ. ಇನ್ಫ್ಯಾಕ್ಟು ಒಂದಂಶ ನಿಜ ಇದೆ, ಸರ್ಕಾರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಟೆರರಿಸಮ್ ಮಾಡ್ತಾ ಇದೆ, ಅದೇ ರೀತಿ ಹಲವಾರು ನಿಬಂಧನೆಗಳನ್ನ ಹಾಕ್ತಾ ಇದೆ. ಸುಮಾರಷ್ಟು ಉದ್ಯಮಿಗಳಿಗೆ ಆ ನಿಬಂಧನೆಗಳು ಬೇಡವಾಗಿದೆ. ಕೆಲವು ಸುಮಾರು 100ರಿಂದ 120 ಉದ್ಯಮಿಗಳಿಗೆ, ಅದರಲ್ಲಿ ವಿಶೇಷವಾಗಿ ಅದಾನಿ ಅಂಬಾನಿಗಳಿಗೆ ವಿಶೇಷವಾದಂಥ ಉತ್ತೇಜನವನ್ನು ಕೊಟ್ಟ, ಉಳಿದವರಿಗೆ ಆ ರೀತಿಯ ಉತ್ತೇಜನ ಕೊಡ್ತಿಲ್ಲ ಅನ್ನೋ ಆಕ್ಷೇಪಣೆ ಇದೆ. ಇವೆಲ್ಲವೂ ನಿಜವೇ. ಆದರೆ ಈ ರೀತಿ ಸರ್ಕಾರದಿಂದ ಎಲ್ಲ ನಿಯಂತ್ರಣ ಮುಕ್ತ ಮಾಡಬೇಕು ಅಂತಂದರೆ ಎಲ್ಲವನ್ನು ಮಾರುಕಟ್ಟೆಗೆ ಬಿಟ್ಟುಕೊಟ್ಬಿಡಬೇಕು, ಮಾರುಕಟ್ಟೆ ತೀರ್ಮಾನ ಮಾಡಬೇಕು ಅಂತೇನು ವಿರೋಧ ಪಕ್ಷಗಳು ಈ ಒಂದು ಅತಿ ಕೆಟ್ಟ ಬಜೆಟನ್ನು ವಿಮರ್ಶೆ ಮಾಡುತ್ತೆ. ಅದರಿಂದ ಪರಿಹಾರ ಸಿಗುತ್ತೆ. ಹಾಗಾದರೆ ಮಾರುಕಟ್ಟೆ ಲಾಭಾಸಕ್ತವಾಗಿರುತ್ತೆ, ಲಾಭ ಇರುವಂಥ ಕಡೆ ಎಲ್ಲವೂ ಹರಿದೋಗುತ್ತೆ, ಹಳ್ಳದ ಕಡೆಗೆ ನದಿನಲ್ಲಿ ನೀರು ಹರಿಯೋ ಥರ. ಸೊ ಮಾರುಕಟ್ಟೆ ಲಾಭಾಸಕ್ತವಾಗಿರುತ್ತೆ ಹೊರತು ಸಮಾಜಾಸಕ್ತವಾಗಿರೋದಿಲ್ಲ. ಸರ್ಕಾರದ ಜನರ ಪರವಾದಂಥ ನಿಬಂಧನೆಗಳನ್ನು ನೀವು ಮಾಡಲಿಲ್ಲ ಅಂತಂದರೆ ಇನ್ನೂ ಜನರ ಬದುಕು, ಈ ದೇಶದ 140 ಕೋಟಿ ಜನರ ಬದುಕು ದುರ್ಬರ ಆಗುತ್ತೆ. ಈ ಸರ್ಕಾರ ನಿಯಂತ್ರಣ ಮಾಡ್ತಿದೆ, ಆದರೆ ಕೆಲವು ಉದ್ಯಮಿಗಳ ಪರವಾಗಿ ನಿಯಂತ್ರಣ ಮಾಡ್ತಿದೆ. ಅದನ್ನು ವಿಮರ್ಶೆ ಮಾಡುವುದು ಬೇರೆ. ಅದಕ್ಕೆ ಪರ್ಯಾಯ ಇಡೀ ಬಂಡವಾಳಶಾಹಿ ವ್ಯವಸ್ಥೆಗೆ ಸಂಪೂರ್ಣವಾದಂಥ ಮುಕ್ತ ಪರವಾನಗಿ ಕೊಡುವಂಥದ್ದು, ಪಕ್ಕಾ ಬಂಡವಾಳಶಾಹಿ ಮಾದರಿಯನ್ನು ಗಟ್ಟಿ ಮಾಡಿ ಉಳಿದ ಸಾಮಾನ್ಯ ಜನರನ್ನು ಬೀದಿಗೆ ಪಾಲು ಮಾಡೋದಾಗಿರುತ್ತೆ. ಇದು ಪರಿಹಾರ ಅಲ್ಲ, ಇದು ಸಮಸ್ಯೆಯ ಭಾಗ. ವಿರೋಧ ಪಕ್ಷಗಳು ಏನು ಈ ಮೋದಿ ಸರ್ಕಾರದ ಬಜೆಟನ್ನು ವಿಶ್ಲೇಷಣೆ ಮಾಡ್ತಿದ್ದಾರೆ, ಅವರು ನಿಜವಾದ ಪರಿಹಾರ ಕೊಡ್ತಿಲ್ಲ. ನಿಜವಾದ ಪರಿಹಾರ ಎಲ್ಲಿದೆ? ಈ ದೇಶದ ರೈತರನ್ನು, ಸಣ್ಣ ರೈತರನ್ನು, ರೈತರ ಕೂಲಿಗಳನ್ನು, ಕಾರ್ಮಿಕರನ್ನು, ಆಟೋ ಡ್ರೈವರ್ಗಳನ್ನು, ಬೀದಿ ವ್ಯಾಪಾರಿಗಳ ಇವರ ಆರ್ಥಿಕತೆಯನ್ನು ಚಾಲಕ ಶಕ್ತಿಯಾಗಿ ಇಟ್ಟುಕೊಂಡು ಅವರ ಪರವಾಗಿರುವಂತಹ, ಅವರ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಅಭಿವೃದ್ಧಿ ಮಾದರಿಯನ್ನು ನಾವು ರಚಿಸ್ಕೊಳ್ಬೇಕು. ಆ ರೀತಿಯ ಅಭಿವೃದ್ಧಿ ಮಾದರಿ ಬರಬೇಕು ಅಂತಂದರೆ ನಿಮಗೊಂದು ಅಂಬೇಡ್ಕರ್ ಹೇಳಿದಾಗೆ ಒಂದು ಬಂಡವಾಳಶಾಹಿ ಮಾದರಿ ಅಲ್ಲ, ಕನಿಷ್ಠ ಪ್ರಭುತ್ವ ಸಮಾಜವಾದಿ ಮಾದರಿ. ಪ್ರಭುತ್ವ ಸಮಾಜವಾದ ಅನ್ನೋದು ಸಾಧ್ಯವೋ ಅವೆಲ್ಲ ಚರ್ಚೆ ಮಾಡೋಕ್ಕೆ ಸಾಧ್ಯ. ಸಾರಾಂಶದಲ್ಲಿ ಒಂದು ಸಮಾಜವಾದಿ, ಸಮಾಜಮುಖಿ ಆರ್ಥಿಕ ವ್ಯವಸ್ಥೆಯಿಂದ ಮಾತ್ರ ಅದು ಸಾಧ್ಯ. ಬಂಡವಾಳಶಾಹಿ ರಾಜಕೀಯವನ್ನೇ ಇಟ್ಕೊಂಡು ಬಂಡವಾಳಶಾಹಿ ಆರ್ಥಿಕತೆಯನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ಇದು ಸಾರಾಂಶದಲ್ಲಿ ಒಂದು ರಾಜಕೀಯ ಪ್ರಶ್ನೆ. ಆದ್ದರಿಂದ ಇವತ್ತು ನಮ್ಮ ದೇಶ ಅತ್ಯಂತ ಸಂಕಷ್ಟದಲ್ಲಿದೆ. ಬರಲಿರುವ ದಿನಗಳಲ್ಲಿ ಉದಾಹರಣೆಗೆ ನೀವು ನೋಡಿದ್ರೆ ಇದೇ ಬಜೆಟಲ್ಲಿ ನಿರ್ಮಲಾ ಮೇಡಮ್ನವ್ರು ಹೇಳಿರೋದೇನಪ್ಪ ಅಂತಂದರೆ, ನಮ್ಮ ದೇಶದ ಅಭಿವೃದ್ಧಿಯ ಇಂಜಿನ್ಗಳಲ್ಲಿ ಎಕ್ಸ್ಪೋರ್ಟ್ ಕೂಡ ಒಂದು ದೊಡ್ಡ ಇಂಜಿನ್ ಅಂದಿದ್ದಾರೆ. ಇದು ಒಂದು ದೊಡ್ಡ ಡೇಂಜರ್ ಸಿಗ್ನಲ್ಲು. ಯಾಕೆ ಡೇಂಜರ್ ಸಿಗ್ನಲ್ ಇದು? ಯಾಕಂದರೆ ಎಕ್ಸ್ಪೋರ್ಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಡಾಲರ್ ಎದುರಿಗೆ ರೂಪಾಯಿ ಬೆಲೆ ಇನ್ನೂ ಕುಸಿದಾಗ. ಯಾಕಂದರೆ ಆವಾಗ ನಮ್ಮ ಸರಕುಗಳು ಚೀಪ್ ಆಗುತ್ತೆ ಅಮೇರಿಕಾದವ್ರು ಕೊಂಡ್ಕೊಳ್ಳೋದಕ್ಕೆ. $1 ₹1 ಅಂತಿದ್ದರೆ ಅವ್ರಿಗೆ ಒಂದು ಸರಕು ಸಿಗ್ತಿತ್ತು. ಈಗ $1 ₹87 ಆದರೆ 87 ಸರಕುಗಳು ಸಿಗ್ತವೆ. ಚೀಪ್ ಆಗುತ್ತೆ ನಮ್ಮಿಂದ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ. ಆದರೆ ಸ್ಥಳೀಯ ಆರ್ಥಿಕತೆಯಲ್ಲಿ ನಾವು ಇಂಪೋರ್ಟು ಜಾಸ್ತಿ ಮಾಡ್ಕೋತೀವಿ. 90% ನಾವು ಆಯಿಲ್ ಇಂಪೋರ್ಟ್ ಮಾಡ್ತೀವಿ, ಅದ್ರ ಬೆಲೆ ಗಗನಕ್ಕೆ ಇರುತ್ತೆ. ಇದರಲ್ಲಿ ಇಂಡೈರೆಕ್ಟಾಗಿ ಏನು ಸೂಚಿಸ್ತಿದ್ದಾರೆ ನಿರ್ಮಲಕ್ಕ ಅವರು? ರೂಪಾಯಿ ಬೆಲೆ ಇನ್ನೂ ಕುಸಿಯುತ್ತೆ ಅಂತ ಅದನ್ನು ಸೂಚಿಸ್ತಿದ್ದಾರೆ. ಅಮೇರಿಕಾ ಮೇಲೆ ಇನ್ನೂ ನಾವು ಅವಲಂಬನೆ ಆಗ್ತೀವಿ. ನಮಗೆ ಗೊತ್ತಿದೆ, ಅಮೇರಿಕಾದನ್ನು ದಮ್ಮೈ ಗುಡ್ಡೆ ಹಾಕ್ಕೊಂಡು ನರೇಂದ್ರ ಮೋದಿಯವರು ಇವತ್ತು ಟ್ರಂಪನ್ನು ತಬ್ಗೊಳಕ್ಕೆ ಹೋಗ್ತಿದ್ದಾರೆ. ಟ್ರಂಪು ಅದನ್ನು ಕ್ಯಾರೆ ಎಂದಿರ ಮೊದಲನೇ 205 ಅಕ್ರಮ ವಲಸಿಗರನ್ನ ಇವತ್ತು ಭಾರತಕ್ಕೆ ವಾಪಸ್ ಕಳಿಸಿದ್ದಾರೆ. ಅವರು ಇಂಥ ವಲಸಿಗರೇ ಅಮೇರಿಕವನ್ನು ಕಟ್ಟಿದ್ದಂಗೆ ನೋಡಿದ್ರೆ ಅದು ಬೇರೆ ವಿಷಯ. ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ನಾವು ಕಾಂಪಿಟೇಟಿವ್ ಆಗಿಲ್ಲ. ₹200 ಬೆಲೆ ಕುಸಿದ್ರೆ ಮಾತ್ರ ಇನ್ನು ಚೀಪ್ ಆಗ್ತೀವಿ. ನಾವು ಕ್ವಾಲಿಟಿ ಜಾಸ್ತಿ ಆಗಿರೋದ್ರಲ್ಲ ಚೀಪು ಅಂತ ಕೊಂಡ್ಕೋತಾರೆ. ಆದರೆ ನಮ್ಮ ಇಂಪೋರ್ಟು ಅದಕ್ಕಿಂತ ಜಾಸ್ತಿ. ಚೈನಾ ಮೇಲೆ ನಾವು ಸಂಪೂರ್ಣವಾಗಿ ಅವಲಂಬನೆ ಆಗಿದ್ದೀವಿ. ಜೀವನಾವಶ್ಯಕವಾದಂಥ ಔಷಧಿಗಳು, ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಗಳು, ಪ್ರತಿಯೊಂದಕ್ಕೂ ಕೂಡ ಮೆಷಿನರಿಗಳಿಗೆ ನಾವು ಚೈನಾ ಮೇಲೆ ಅವಲಂಬನೆ ಆಗಿದ್ದೀವಿ. ಮೇಲ್ನೋಟಕ್ಕೆ ಮಾತ್ರ ಚೈನಾ ವಿರೋಧಿ ಅಂತ ಮಾತಾಡ್ತೀವಿ. ಇವತ್ತು ನಮ್ಮ ದೇಶದ ದೊಡ್ಡ ದೊಡ್ಡ ಉದ್ಯಮಿಗಳೇ ಚೈನಾ ಜೊತೆ ಒಪ್ಪಂದ ಕುದುರಿಸ್ಕೊಳ್ಳಿ, ಚೈನಾ ಇಲ್ಲ ಅಂತಂದ್ರೆ ನಮಗಿಲ್ಲಿ ಯಾವುದೇ ರೀತಿ EV ಬ್ಯಾಟ್ರಿಗಳೇ ತಗೊಳ್ಳಿ, ಸಂಪೂರ್ಣವಾಗಿ ಚೈನಾ ಮೇಲೆ ಅವಲಂಬನೆ ಆಗಿದ್ದೀವಿ ನಾವು. ಇದಕ್ಕೆ ಪ್ರತಿಯಾಗಿ ಇಲ್ಲಿಯ ಸಂಪನ್ಮೂಲ ಬಳಸಿ ಇಲ್ಲಿಯೇ ಉತ್ಪಾದನೆ ಮಾಡುವ ಮೇಕ್ ಇನ್ ಇಂಡಿಯಾ, ಮೇಕಪ್ ಇಂಡಿಯಾ ಇವೆಲ್ಲ ಹೇಳಿದ್ದು ಕಳೆದ 11 ವರ್ಷದಲ್ಲಿ ಮೇಕ್ ಇನ್ ಇಂಡಿಯಾವೂ ಆಗಿಲ್ಲ, ಸ್ಟಾರ್ಟಪ್ ಇಂಡಿಯಾ ಆಗಿಲ್ಲ, ಸ್ಟ್ಯಾಂಡಪ್ ಇಂಡಿಯಾನೂ ಆಗಿಲ್ಲ, ಸ್ಲೀಪ್ ಇಂಡಿಯಾ ಆಗೋಗಿದೆ. ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು 2014ಕ್ಕೆ ಹೋಲಿಸಿದ್ರೆ 3% ಕಡಿಮೆ ಆಗಿದೆ. 16% ಇದ್ದಿದ್ದು 13%ಗೆ ಬಂದು ಕೂತಿದೆ. ಸಾರಾಂಶದಲ್ಲಿ ಬಂಡವಾಳಶಾಹಿ ಅವಲಂಬಿತವಾದಂಥ
ಈ ಒಂದು ಆರ್ಥಿಕ ವ್ಯವಸ್ಥೆಯೇ ಈ ದೇಶದ 140 ಕೋಟಿ ಜನರ 140 ಕೋಟಿ ಜನರಲ್ಲಿ 135 ಕೋಟಿ ಜನರ ಬವಣೆಗೆ ಕಾರಣವಾಗಿದೆ. ಈ ಬಜೆಟ್ಟು ಕೂಡ ಅದೇ ಹೇಳ್ತಿದೆ. ಪರೋಕ್ಷವಾಗಿ ಈ ಬಜೆಟ್ ಹೇಳ್ತಿರೋದು ಅದೇ. ನಮ್ಮ ದೇಶ ಅಭಿವೃದ್ಧಿ ಆಗ್ತಿಲ್ಲ, ಅಭಿವೃದ್ಧಿ ಆಗದೇ ಇರೋದಕ್ಕೆ ಕಾರಣ ಡಿಮ್ಯಾಂಡ್ ಸೃಷ್ಟಿಯಾಗ್ತಿಲ್ಲ. ಇವೆರಡು ತುಂಬ ಸ್ಪಷ್ಟವಾಗಿ ನಿರ್ಮಲಕ್ಕನ ಬಜೆಟ್ಟೇ ಹೇಳ್ತಾ ಇದೆ. ಆದರೆ ಅದಕ್ಕೆ ಅವ್ರು ಪರಿಹಾರ ಕಂಡುಕೊಂಡಿರೋದು ಮಧ್ಯಮ ವರ್ಗವನ್ನು ಇನ್ನೊಂದಷ್ಟು ರಿಯಾಯಿತಿ ಕೊಟ್ಟು ಇನ್ನೊಂದಷ್ಟು ಬಡವರನ್ನ ಸುಲಿಯುವುದಕ್ಕೆ. ಇದು ನಾವು ರಾಜಕೀಯವಾಗಿಯೇ ವಿರೋಧಿಸಬೇಕು. ಈ ದೇಶ ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ಸಮಾಜವಾದಿ ಅಲ್ಲದಿದ್ದರೂ ಒಂದು ಕಲ್ಯಾಣ ರಾಜ್ಯವಾಗುವ ರೀತಿ ಮರಳುವ ಕಡೆ ಒಂದು ಬೃಹತ್ ಜನ ಹೋರಾಟವನ್ನು ಕಟ್ಟುವುದರ ಮಾತ್ರ ಇದಕ್ಕೆ ಪರಿಹಾರವೇ ಹೊರತು ಕಾಂಗ್ರೆಸ್ಸೋ ಮತ್ತೊಂದು ವಿರೋಧ ಪಕ್ಷವೋ ಇರೋ ವ್ಯವಸ್ಥೆಯಲ್ಲೇ ಸಣ್ಣ ಪುಟ್ಟ ಟಿಂಕರಿಂಗ್ ಮಾಡಿ ಅದಕ್ಕೊಂದಿಷ್ಟು ಕೋಟಿ ಜಾಸ್ತಿ ಕೊಡಿ, ಇದಕ್ಕೊಂದಿಷ್ಟು ಕೋಟಿ ಜಾಸ್ತಿ ಕೊಡಿ ಅನ್ನೋದ್ರ ಮೂಲಕ ಈ ದೇಶದಲ್ಲಿ ಬದಲಾವಣೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಈ ಬಜೆಟ್ಟು ಘನಗಂಭೀರವಾದಂಥ ಎಚ್ಚರಿಕೆಯನ್ನು ಭಾರತಕ್ಕೆ ಕೊಡ್ತಾ ಇದೆ. ಅದನ್ನು ಕೇಳಿಸ್ಕೊಳ್ಳೋಣ ಅಂತ ವಿನಂತಿ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.